ಟೈಟಲ್ ನೋಡಿದ್ರೆ ಗೊತ್ತಾಗುತ್ತೆ ಏನಪ್ಪ ರೈತ ಮಿತ್ರ ಅಂತ ಹೇಳಿ. ಖಂಡಿತವಾಗ್ಲೂ ರೈತರ ಬಗ್ಗೆ ಕಾಳಜಿ ಇರುವಂಥ ವ್ಯಕ್ತಿ ಅಂತ ನಮಗೆ ಗೊತ್ತಾಯಿತು. ಧ್ವನಿ ಎತ್ತಾ ಇದ್ದಾರೆ. ಯಾಕೆಂದರೆ ನಮ್ಮ ರಾಜ್ಯದಲ್ಲಿ ನೋಡ್ತಾ ಇದ್ದೀವಿ ಎಷ್ಟೋ ರೈತರು 1 ಎಕರೆ 2 ಎಕರೆ ಇಟ್ಕೊಂಡು ಜೀವನ ಮಾಡ್ತಿರ್ತಾರೆ. ಆದರೆ ಎಲ್ಲೋ ಒಂದು ಕಡೆ ಈ BDA ಆಗಿರ್ಬೋದು, KIDB ಆಗಿರ್ಬೋದು, ಸರ್ಕಾರಿ ಜಮೀನುಗಳನ್ನು ಅಂದರೆ ಸರ್ಕಾರದವರು ಜಮೀನುಗಳನ್ನು ವಶಪಡಿಸ್ಕೊಂಡಿರ್ತಾರೆ, ಸ್ವಾಧೀನ ಮಾಡ್ಕೊಂಡ್ಬಿಡ್ತಾರೆ. ಆದರೆ ಅದಕ್ಕೆ ಸರಿಯಾದಂಥ ವ್ಯಾಲ್ಯೂ ಸಿಗ್ತಾ ಇದೆಯಾ, ಮಾರ್ಕೆಟ್ ರೇಟ್ ಕೊಡಲಾಗ್ತಿದೆ ರೈತರಿಗೆ, ಹೀಗೆ ಸಾಕಷ್ಟು ಅನ್ಯಾಯ ಆಗ್ತಿದೆ ರೈತರಿಗೆ. ಇದ್ರ ಬಗ್ಗೆ ವಿವರವಾಗಿ ಮತ್ತು ಇನ್ನೂ ಆಳಕ್ಕೆ ಹೋಗಿ ಜನರಿಗೆ ಅರ್ಥ ಆಗೋ ರೀತಿಯಲ್ಲಿ ಹೇಳಲಿಕ್ಕೆ ನಮ್ಮ ಜೊತೆಗಿದ್ದಾರೆ ದ ಒನ್ ಆ್ಯಂಡ್ ಓನ್ಲಿ ರಾಜಕಾರಣಿ ಹಾಗೆ ಉದ್ಯಮಿ ಆಗಿರುವಂಥ KGF ಬಾಬು ಅವರು. ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತೀನಿ. ಮಾತಾಡ್ತಾ ಹೋಗೋಣ ಹಾಗಾದರೆ ಅವ್ರ ಜೊತೆಗೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್ ನಮಸ್ಕಾರ. ಸರ್ ನನಗೆ ಅದು ಆಶ್ಚರ್ಯ ಆಗ್ತಾ ಇದೆ. ಯಾಕೆಂದರೆ ನೀವು ರಾಜಕಾರಣದ ಬಗ್ಗೆ ಮಾತಾಡ್ತಿದ್ರಿ, ಬಿಸ್ನೆಸ್ ಬಗ್ಗೆ ಮಾತಾಡ್ತಿದ್ರಿ ನಾರ್ಮಲ್ ಆಗಿ. ಆದರೆ ಏಕಾಏಕಿ ರೈತರ ಪರ ಯಾಕೆ ನಿಮ್ಗೆ ಅಷ್ಟೊಂದು ಪ್ರೀತಿ ಬಂತು, ಏಕಾಏಕಿ ಯಾಕೆ ಕಾಳಜಿ ತೋರಿಸ್ತಾ ಇದ್ದೀರಿ ಈಗಂತ? ಸರ್ ನಾನು ಫಸ್ಟು ನಮ್ಮ ತಂದೆ, ನಮ್ಮ ತಾತ, ನಮ್ಮ ಮುತ್ತಾತ ಎಲ್ಲ ಫಸ್ಟು ರೈತರಾಗಿದ್ದರು. ಆಮೇಲೆ ನಮ್ಮ ಮನೆಯಲ್ಲಿ ನನ್ನ ತಮ್ಮ ನಾವು ಕಾಯಿಲೆ ಬಂತು. ಆ ಕಾಯಿಲೆಗೋಸ್ಕರ 2 ಎಕರೆ ಜಮೀನಿತ್ತು ನಮ್ಮದು. ಆವಾಗ 1,20,000ಕ್ಕೂ 1,30,000ಕ್ಕೂ ಅಲ್ಲೆಲ್ಲ 60,000 ರೂಪಾಯಿಗೆ 60,000 ರೂಪಾಯಿಗೆ 60,000 ರೂಪಾಯಿಗೆ ಮಾರಿಬಿಟ್ಟು ಆ ಟ್ರೀಟ್ಮೆಂಟ್ ಮಾಡಿದ್ರು. ಟ್ರೀಟ್ಮೆಂಟ್ ಮಾಡಿ ಆ ಜಮೀನು ನಮ್ಮ ಕೈಯಿಂದ ಹೋಯ್ತು. ಹೋದ್ಮೇಲೆ ನಮ್ಮ ತಂದೆಯವರು ಆಟೋ ಡ್ರೈವರಾಗಿ ಆಟೋ ಓಡಿಸ್ಕೊಂಡು ನಮಗೆಲ್ಲ ಸಾಕಿದ್ರು. ಅದು ನೋವಿದೆ. ರೈತರಂದರೆ ನನಗೆ ಪ್ರಾಣ, ಸ್ಲಮ್ ಜನ ಅಂದರೆ ನನಗೆ ಪ್ರಾಣ. ರೈತರು ಮತ್ತು ಸ್ಲಮ್ಮಲ್ಲಿ ಹುಟ್ಟಿ ನಾವು ಬೆಳೆದಿರೋದು, ನಮಗೆ ಅದೇ ಕಲ್ಚರ್ ಇದೆ, ಅದೇ ಕಲ್ಚರ್ ಇವತ್ತು ಇದೆ. ನನಗೆ 5 ಸ್ಟಾರ್ ಹೋಟ್ಲ್ ಊಟ ನನಗೆ ಹಿಡಿಯಲ್ಲ. ಫುಟ್ಪಾತಲ್ಲಿ ಇಡ್ಲಿ ಸಿಕ್ಕಿದ್ರೆ ಆ ಇಡ್ಲಿ ರೋಡಲ್ಲಿ ಕೂತ್ಕೊಂಡು ಸೂಟ್ ಹಾಕ್ಕೊಂಡು ನಾನು ಇಡ್ಲಿಗಳು ತಿಂತೀನಿ. ಇದು ಒಂದು ನೋವಿದೆ. ಯಾಕಂದರೆ ನಮ್ಮ BDA ಇರಲಿ, KDB ಇರಲಿ, ಈ ಲ್ಯಾಂಡ್ ಅಕ್ವೈರ್ ಮಾಡ್ತಾರೆ. ಅಕ್ವೈರ್ ಮಾಡಿದ್ರೆ ಏನಾಗುತ್ತೆ ತಮಗೆ ಗೊತ್ತಿದೆ. ಅಕ್ವೈರ್ ಒಂದು ನೋಟಿಸ್, ಒಂದೊಂದು ಅಕ್ವಿಷನ್ ನೋಟಿಸ್, ಪ್ರಿಲಿಮಿನರಿ ಅಕ್ವಿಷನ್ ನೋಟಿಸ್ ಅಂತ ಒಂದು ನೋಟಿಸ್ ಕಳಿಸ್ತಾರೆ. ನೋಟಿಸ್ ಹೋದರೆ ಅದು ಹೋಯ್ತು ಜಮೀನು. ಮಾರ್ಕೆಟ್ ರೇಟು ಎಕ್ಸಾಂಪಲ್ಲು ಒಂದು 5 ಕೋಟಿ ಇದೆ ಅಂದರೆ 1 ಎಕರೆಗೆ ಅಲ್ಲಿ ಗೈಡ್ಲೈನ್ಸಲ್ಲಿ ಎಷ್ಟಿರುತ್ತೆ? 1 ಕೋಟಿ ಇರುತ್ತೆ. 1 ಕೋಟಿ 20 ಲಕ್ಷ ಇರುತ್ತೆ. ಇದು ಎಲ್ಲೋ ಒಂದು ಕಡೆ ನಮಗೆ ಈ BDAನವ್ರಿಗೆ ರೈತರ ಜಮೀನೇ ಬೇಕಾ ಸರ್ಕಾರ ನಡೆಸೋಕ್ಕೆ? ರೈತರು ಅವರು ರೈತರು ಅಂದರೆ ಯಾರು? ಫಸ್ಟು ನಮಗೆ ನಮ್ಮ ದೇವರು, ನಮ್ಮ ಅಲ್ಲ. ಎರಡನೇದು ನಮ್ಮ ಅನ್ನ ಹಾಕು ದೇವರು. ಅಂದರೆ ಧರ್ತಿ ದೇವರು ಯಾರು? ಧರ್ತಿ ದೇವರು ಯಾರಂದರೆ ಈ ರೈತರು. ನಮಗೆ ಅನ್ನ ಹಾಕೋ ದೇವರು. ಅವರು ಆ ಬೆಳೆ ಬೆಳೆಸಿ ನಮಗೆ ಅಕ್ಕಿ ರಾಶಿನಾಗಲಿ, ಅಕ್ಕಿ ಆಗಲಿ, ತರಕಾರಿ ಆಗಲಿ ಬೆಳೆಸಿ ನಮಗೆ ಕೊಟ್ಟರೆ ನಾವು ಇಡೀ ದೇಶದಲ್ಲಿ 6 ಕೋಟಿ ಜನ ನಾವು ಕರ್ನಾಟಕದಲ್ಲಿ ತಿಂತೀವಿ. ಅವ್ರಿಗೆ ಸುಖವಾಗಿ ಇಲ್ಲ ಅಂದರೆ ಏನಕ್ಕೆ ಈ ಪ್ರಪಂಚ? ಅಂದರೆ ನಿಮ್ಮ ಪ್ರಕಾರ ಮೊದಲು ರೈತ ಸುಖವಾಗಿರಬೇಕು. ಇನ್ನೇನು ಸರ್, ರೈತರು ನಮಗೆ ಫಸ್ಟು ದೇವರು ನಮಗೆ ಹುಟ್ಟಿಸಿದ್ದಾರೆ. ನಮಗೆ ಅನ್ನ ಹಾಕೋ ದೇವ್ರು ಯಾರು? ಅನ್ನದಾತ ರೈತ. ಅನ್ನದಾತ ರೈತರು. ಅವ್ರಿಗೆ ಎಷ್ಟು ಗೌರವ ಕೊಡಬೇಕು. ಅವ್ರು ಏನು ಸರ್ ಬೀದಿ ಪಾಲಾಗಿಬಿಟ್ಟಿದ್ದಾರೆ. ಒಂದು ಜಮೀನಿಗೆ ಒಂದು ಬೆಳೆ ಮಾಡ್ತಾರೆ. ಆ ಬೆಳೆ ಇಡೋಕ್ಕೆ ಬ್ಯಾಂಕಿಂದ ಲೋನು, ಮಾರುವಡಿಗಳ ಹತ್ರ ಲೋನು, ಹಣ ಇಟ್ಟು ಜ್ಯುವೆಲರಿ ಇರೋದು ಹಣ ಇಟ್ಟು ಒಂದು ಬೆಳೆ ಮಾಡಿಸ್ತಾರೆ. ಆ ಬೆಳೆ ಸಕ್ಸಸ್ ಆದರೆ ಅದರಲ್ಲಿ ಸ್ವಲ್ಪ ಲಾಭ ಬರುತ್ತೆ. ಏನಾದರೂ ಮಳೆ ಬಂದು ಏನಾದರೂ ಬೆಳೆ ಹಾಳಾಗ್ಬಿಟ್ರೆ ಅದು ಹೋಯ್ತು. ಅವನು ಬಡವನಾಗಿಯೇ ಹುಟ್ಟಿದ್ದಾನೆ. ಬೆಳಗ್ಗೆ
ರೈತರು ಏನು ಮಾಡ್ತಾರೆ, ಬೆಳಗ್ಗೆ ಎದ್ದು 4 ಗಂಟೆಗೆ ಎದ್ದು ಹೋಗಿ ನೀರು ಕಟ್ಟಿ ಆ ಬೆಳೆ ಬೆಳೆಸಿ ಹಗಲು ನೋಡಲ್ಲ, ರಾತ್ರಿ ನೋಡಲ್ಲ, ಬಿಸಿಲು ನೋಡಲ್ಲ, ಮಳೆ ನೋಡಲ್ಲ, ಇಷ್ಟೆಲ್ಲ ಕಷ್ಟಪಟ್ಟು ಅವರು ತಗೊಂಡು ಬಂದು ಆ ಬೆಳೆನ ನಮ್ಮ RMC ನಮ್ಮ ಮಾರ್ಕೆಟಲ್ಲಿ ಬಂದು ಹರಾಜು ಹಾಕ್ತಾರೆ. ಎಲ್ಲ ಹರಾಜು ಹಾಕಿ ಅವರೆಲ್ಲ ಸಪ್ಲೈ ಮಾಡಿ ನಮಗೆ ಎಲ್ಲ ರೇಷನ್ನು ಇದು ನಮಗೆ ಬಂದು ಸೇರುತ್ತೆ. ಅವರು ಆ ರೈತರು ನಾವು ಏನು ಸ್ಥಾನ ಕೊಡಬೇಕು, ಅವ್ರಿಗೆ ಒಂದು ದೇವ್ರ ಸ್ಥಾನ ಕೊಡಬೇಕು. ಅನ್ನ ಹಾಕೋ ದೇವರು ಅವರೇ ಸುಖವಾಗಿಲ್ಲ. ಅಲ್ಲಿಂದ ಇದು ಮಾಡಿಕೊಂಡು ಸ್ಯಾಕ್ರಿಫೈಸ್ ಮಾಡ್ಕೊಂಡು ಬರ್ತಾರೆ. ಅದು 2 ಜನ್ರೇಷನ್ 3 ಜನ್ರೇಷನ್ ಆಗುತ್ತೆ. 3ನೇ ಜನ್ರೇಷನಲ್ಲಿ ಆ ಲ್ಯಾಂಡು ಸಿಟಿ ಲಿಮಿಟಲ್ಲಿ ಬರುತ್ತೆ. 3 ಜನ್ರೇಷನ್ ಆಯಿತು, 3 ಜನ್ರೇಷನ್ ಆಗಿ ಆ ಸಿಟಿ ಲಿಮಿಟಲ್ಲಿ ಆಗುತ್ತೆ. ಸಿಟಿ ಲಿಮಿಟಲ್ಲಿ ಬಂದ ತಕ್ಷಣ ಆ ಕಣ್ಣು BDNವ್ರ ಕಣ್ಣು ಬೀಳತ್ತೆ, KDBನವ್ರ ಕಣ್ಣು ಬೀಳತ್ತೆ. ಬಿದ್ದು ಆ ಲ್ಯಾಂಡ್ನ ಅಕ್ವಿಷನ್ಗೆ ಬರ್ತಾರೆ. ಸರ್ಕಾರಕ್ಕೆ ಬಂದು ಪ್ರಪೋಸಲ್ ಇಡ್ತಾರೆ. ಸ್ವಾಮಿ, ಈ ಜಮೀನು ನಮಗೆ ಬೇಕು, ಈ ಜಮೀನು ಬಂದರೆ ನಮಗೆ ಸಿಟಿ ಡೆವಲಪ್ ಆಗತ್ತೆ, ರೋಡುಗಳು ದೊಡ್ಡದಾಗತ್ತೆ, ನಮ್ಮ ಸಿಟಿ ಡೆವಲಪ್ ಆಗತ್ತೆ ಅಂತೇಳಿ ಆ ರೈತರಿಗೆ ಹಾಳು ಮಾಡಿ ಅವ್ರ ಪಾಪ ಹಾಕ್ಕೊಂಡು ಆ ಅಕ್ವಿಷನ್ ಹಾಕ್ತಾರೆ. ಮಾಡಿದ್ಮೇಲೆ ಓಕೆ ಅಕ್ವಿಷನ್ ಮಾಡ್ತಾರಾ, ಮಾರ್ಕೆಟ್ ರೇಟ್ ಏನಿದೆ ಕೊಡಬೇಕು, ತಗೋಬೇಕು. ಇಲ್ವಾ, ಜಮೀನು ಕೊಡಲ್ವಾ, ಅದೇ ಜಮೀನು ಬೇಕಾ? ಜಮೀನು ರೈತ ಇವಾಗ ಒಂದು 500 ಎಕರೆ ಅಕ್ವೈರ್ ಮಾಡ್ತಾರೆ. 500 ಎಕರೆದಲ್ಲಿ ಮಧ್ಯದಲ್ಲಿ ಒಂದು 100 ಎಕರೆದಲ್ಲಿ 400 ಎಕರೆ ಜಮೀನು ಕೊಡ್ತಾರೆ. 100 ಎಕರೆ ಅವರು ಕೊಡಲ್ಲ, ನಾನೇ ಕೊಡಲ್ಲ. ಅವನಿಗೇನು ಮಾಡಬೇಕು? ಸೈಟ್ ಕೊಡಬೇಕಾ? ಹೆಂಗೆ ಸೈಟ್ ಕೊಡ್ತೀರಾ? ಈ ಲೇಔಟಲ್ಲಿ ಬರುತ್ತೆ, ಮಧ್ಯದಲ್ಲಿ ನನ್ನ ಲ್ಯಾಂಡ್ ಬರುತ್ತೆ. ನನಗೆ ಇಷ್ಟ ಅಲ್ಲ ಕೊಡೋಕ್ಕೆ, ನಾನು ಕೊಡಲ್ಲ ಅಂತೀನಿ. ಏನು ಮಾಡಬೇಕು ಅದಕ್ಕೆ? ಸರ್ಕಾರ ಏನು ಮಾಡಬೇಕು? BDNವ್ರು ಏನು ಮಾಡಬೇಕು? ಲ್ಯಾಂಡ್ ಬೇರೆ ಕಡೆ ಎಲ್ಲ ಯೋಚನೆ ಮಾಡಿ ಹೇಳಿ ನೀವು. ಬೇರೆ ಕಡೆ ಅಲ್ಲ, ಇಲ್ಲಿ ಈ ಲೇಔಟಲ್ಲಿ ಬರ್ತಾ ಇದೆ. ಅದು ಮಧ್ಯದಲ್ಲಿ ಏನು ಬೇಕು ಅವ್ರಿಗೆ? ರೋಡ್ ಬೇಕು. ರೋಡ್ ಕೇಳಬೇಕು. ಮಿಕ್ಕಿದ ರೋಡ್ ಕೊಡ್ತೀವಪ್ಪ, ರೋಡ್ಗೆ ಏನು ಲ್ಯಾಂಡ್ ಬರುತ್ತೆ ಅಷ್ಟು ಬಿಟ್ಕೊಡು, ನೀನು ಲ್ಯಾಂಡ್ ಇಟ್ಕೊ ಅಂತೇಳಿ ಬೀಳಬೇಕು. ಇದು ರೋಡಿಸಮ್ಮ, ಗುಂಡಾಗರ್ದಿನ. ಅದೇ ಲ್ಯಾಂಡ್ ಬೇಕು, ನೀವೇ ಕೊಡಬೇಕು. ಅಂದ್ರೆ ನಿಮ್ಮ ಪ್ರಕಾರ ರೌಡಿಸಮ್ ಮಾಡಿ ಈಗ ರೈತರು ಭೂಮಿ ತಗೋತಾ ಇದ್ದಾರೆ. ಇನ್ನೇನು ನಂದು ಜಮೀನು ಹೋಗಿದೆ, ಹೇಳ್ತೀನಿ ಆಮೇಲೆ ನನ್ನ ಜಮೀನು ಏನು ಅಂತ. ಈಗ ಆ ಜಮೀನು ಒಂದು ಏನದು, ಇವಾಗ ನಿಮಗೆ ಲ್ಯಾಂಡ್ ಅಕ್ವಿಷನ್ ಬೇಕು, ಏನಕ್ಕೆ ಬೇಕು ಅದು ತಿಳ್ಕೊಳ್ಳಿ ಫಸ್ಟು. ನಾವು ಇಂಪ್ರೂವ್ಮೆಂಟ್ ಮಾಡಬೇಕು, ಏನೋ ಸರ್ಕಾರಿ ಕಟ್ಟಡ ಕಟ್ಟಬೇಕು, ಆಫೀಸ್ ಕಟ್ಟಬೇಕು, ಆಫೀಸ್ ತಗೊಳ್ಳಿ, ಮಾರ್ಕೆಟ್ ರೇಟ್ ಕೊಟ್ಟು ತಗೊಳ್ಳಿ. ಅದೇ ಲ್ಯಾಂಡ್ ತಗೊಂಡು ಮಾರಾಟ ಮಾಡೋಕ್ಕೆ, ಲೇಔಟ್ ಮಾಡಿ ಮಾರಾಟ ಮಾಡೋಕ್ಕೆ ಆ ಲ್ಯಾಂಡ್ ಬೇಕಾ ನಿಮಗೆ? ರೈತರ ಜಮೀನು ಅಕ್ವಿಷನ್ ಮಾಡಿ ಆ ಲೇಔಟ್ ಮಾಡಿ ಯಾರಿಗೆ ಕೊಡೋದು ನೀವು? ಅಲ್ಲ, ನಮಗೆ ಬೇಕಲ್ಲ ಸರ್, ಡೆವಲಪ್ ಆಗಬೇಕಲ್ಲ. ಹೌದ್ರಿ, ಮಾಡ್ಕೊಳ್ರಿ. ಯಾರು ಬೇಡ ಅಂತ ಇದ್ದಾರೆ? ಆ ಜಮೀನು ತಗೊಂಡು ಏನು ಮಾಡ್ತೀರಾ? ಮಾರ್ಕೆಟ್ ವ್ಯಾಲ್ಯೂ ಎಷ್ಟಿದೆ, ದುಡ್ಡು ಕೊಡ್ತೀವಲ್ಲ, ಏನು ಮಾಡ್ತೀರಾ ಅದು ತಗೊಂಡು? ಮಾರ್ಕೆಟ್ ವ್ಯಾಲ್ಯೂ ಅಂತ ಕೇಳಿದ್ರಲ್ಲ, ಮಾರ್ಕೆಟ್ ವ್ಯಾಲ್ಯೂ ಏನು? ಇವಾಗ ಶಿವರಾಮ್ ಕಾರಂತ್ ಲೇಔಟಲ್ಲಿ ನಂದು 5 ಎಕರೆ ಅಕ್ವಿಷನ್ ಮಾಡಿದ್ದಾರೆ. ಅದು ಎಂಥ ಲ್ಯಾಂಡು? ಗೋರ್ಮೆಂಟ್ ಇಲ್ಲ, ಪಬ್ಲಿಕ್ ಆ್ಯಕ್ಷನ್ಲಿ ತಗೊಂಡಿರೋ ಲ್ಯಾಂಡ್ನ. ಒಂದು ಕಡೆ ಲ್ಯಾಂಡ್ನ ಮಾರಾಟ ಮಾಡ್ತಾರೆ, ಪಬ್ಲಿಕ್ ಆ್ಯಕ್ಷನ್ಲಿ ಮಾರಾಟ ಮಾಡ್ತಾರೆ. 10 ವರ್ಷ ಆದಮೇಲೆ ಆ ಲ್ಯಾಂಡ್ನ ಅಕ್ವೈರ್ ಮಾಡ್ತಾರೆ. ಒಂದು ಕಡೆ ನಮ್ಮ ಹತ್ರ ದುಡ್ಡು ಲೂಟಿ ಮಾಡಿ ತಗೊಂಡ್ಬಿಡ್ತಾರೆ. ಏನು ಮಾಡಿ? ಲೂಟಿ ಮಾಡಿ ತಗೊಂಡ್ಬಿಡೋದು, ಪಬ್ಲಿಕ್ ಆ್ಯಕ್ಷನ್ ಮಾರಿಬಿಡ್ತಾರೆ. ಮಾರಿಬಿಟ್ಟು 10 ವರ್ಷ ಆದಮೇಲೆ ಆ ಜಮೀನು ಅಕ್ವಿಷನ್ ಅಂತ ಹೇಳ್ಬಿಟ್ಟು ನೋಟಿಸ್ ಕಳಿಸ್ತಾರೆ ನಮಗೆ. ಅಂದರೆ ಮಾರೋದು ಇವರೇ, ತಗೊಳ್ಳೋದು ಇವರೇ. ಎಸ್, ಫ್ರಾಡ್ ಅಂತೀರಾ ಹಾಗಾದ್ರಿಂದ? ಇನ್ನೇನು ದೊಡ್ಡ ಫ್ರಾಡ್ಗಳು ಈ BDNವರು, ದೊಡ್ಡ ಫ್ರಾಡ್ಗಳು. ಹೆಂಗೆ ಅಂದರೆ ಅದೇ ಜಮೀನು ಇವ್ರಿಗೆ ಏನು ಮಾಡಬೇಕು? ಜಮೀನು ಫಸ್ಟು ಪಬ್ಲಿಕ್ ಆ್ಯಕ್ಷನ್ಲಿ ಮಾರಿದ್ದು ಯಾರು?
ರೆವಿನ್ಯೂ ಡಿಪಾರ್ಟ್ಮೆಂಟ್. ಹ್ಮ್. ಅದಕ್ಕೆ ಅಕ್ವಿಷನ್ ಇಲ್ಲ ಅಂತ ಕೊಡೋದು ಯಾರು? ಬಿ ಡಿ ಎ. ಅದೇ ಜಮೀನ 10 ವರ್ಷ ಆದಮೇಲೆ ಅಕ್ವೈರ್ ಮಾಡೋದು ಯಾರು? ಬಿ ಡಿ ಎನವರು. ಮಾಡಿದ್ರೆ ಅದಕ್ಕೇನು ಅರ್ಥ ಇಲ್ವಾ? ಒಂದು ಕಡೆ ನಮ್ಮನ್ನು ಫೂಲ್ ಮಾಡಿ ಫ್ರಾಡ್ ಮಾಡಿ ನಮ್ಮ ಹತ್ರ ದುಡ್ಡು ತಗೊಂಬಿಡೋದು, ಆಮೇಲೆ ನಮಗೆ ಸರ್ಕಾರಕ್ಕೆ ಜಮೀನು ಬೇಕು ಅಂತ ಹೇಳ್ಬಿಟ್ಟು ಅಕ್ವೈರ್ ಮಾಡೋದು. ಎಷ್ಟು ವರ್ಷ ಆಯಿತು? 2010 ತಗೊಂಡಿದ್ದು ನಾನು. ಓಹೋ. 2 ವರ್ಷ 2026 25 16 ವರ್ಷ ಆಯಿತು. 16 ವರ್ಷ ಆಯಿತು. 16 ವರ್ಷದಿಂದ ನಾನು ಜಮೀನ್ದಾರ್ ಆಗಿ ಬಿಕಾರಿ ಆಗಿಬಿಟ್ಟಿದ್ದೀನಿ. ಓಹೋ. ಏನಾಗಿದ್ದೀನಿ? ಜಮೀನ್ದಾರ್ ಬಿಕಾರಿ. ಜಮೀನ್ದಾರ್ ಭಿಕ್ಷೆ ಕೇಳೋವನು. ಅಲ್ಲ, ಈಗ ನೀವು ಹೇಳೋ ಪ್ರಕಾರ ಜಮೀನ್ದಾರೆಲ್ಲ ಬಿಕಾರಿಗಳಾಗ್ತಿದ್ದಾರೆ. ಇನ್ನೇನು ಸರ್ ಆಗಿದ್ದಾರೆ. ಅಲ್ಲಿ ಹೋಗಿ ಸ್ವಲ್ಪ ವಿಲೇಜಸ್ ಅಲ್ಲಿ ನೋಡಿ, ಅವ್ರಿಗೆ ಊಟಕ್ಕೆ ಊಟ ಇಲ್ಲ, ನಮಗೆಲ್ಲ ಊಟ ಹಾಕ್ತಾರೆ. ಯಾರು? ರೈತರು. ಇಡೀ ದೇಶಕ್ಕೆ ಊಟ ಹಾಕೋರು ರೈತರು. ಅವ್ರ ಮನೆಯಲ್ಲೂ ಊಟಕ್ಕೆ ಊಟ ಇಲ್ಲ. ಹೆಂಗೆ? ಒಂದು ಜಮೀನು ಅಕ್ವಿಷನ್ ಆದಮೇಲೆ ಏನಾಯಿತು? ಅಕ್ವಿಷನ್ ಆದರೆ ಇಮಿಡಿಯೇಟಾಗಿ ಪೇಮೆಂಟ್ ಬರುತ್ತಾ ಅವನಿಗೆ? ರೈತರಿಗೆ ಪೇಮೆಂಟ್ ಬರುತ್ತಾ? ಅಲ್ಲ, ಅಧಿಕಾರಿಗಳು ಹೇಳ್ತಾರಲ್ಲ, ನಾವು ಕ್ಲಿಯರ್ ಮಾಡಿದ್ವಿ ಅಂತ ಹೇಳ್ತಾರೆ. ಇಲ್ಲ ಸರ್, ಕೇಳಿ ಫಸ್ಟು. ಇವಾಗ ಪಬ್ಲಿಕಲ್ಲಿ ಹೇಳ್ತಾ ಇದ್ದೀನಿ ನಾನು, ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ನೀವು. ಒಂದು ಜಮೀನು ಇವತ್ತು ಅಕ್ವೈರ್ ಮಾಡಿದ್ರಿ, ನೋಟಿಸ್ ಬಂತು. ಏನು ಬಂತು? 5 ಕೋಟಿ ಜಮೀನು 1 ಕೋಟಿ ಗೈಡ್ಲೈನ್ಸ್ ಹೇಳಿದೆ, ನಾವು ಕೊಡ್ತೀವಿ, ಕಾಂಪನ್ಸೇಷನ್ ಕೊಡ್ತೀವಿ, ಇಲ್ಲ ಅಂದರೆ 40% 60% ಸರ್ಕಾರಕ್ಕೆ, ಬಿ ಡಿ ಎಗೆ, 40% ರೈತರಿಗೆ ಅಂತ ಹೇಳ್ಬಿಟ್ಟು ಮಾಡ್ತಾರೆ. ಆ ಜಮೀನು ಯಾವಾಗ ಬರೋದು? ಅವನು ಸತ್ ಮೇಲೆ ಬರೋದಾ? ಜಮೀನು ಕೊಡ್ತಾನಲ್ಲ, ಅವನು ಸತ್ ಮೇಲೆ ಬರೋದಾ? ಅಲ್ರಿ, ನಾನು ಕೇಳ್ತಾ ಅರ್ಥ ಆಗ್ತಾ ಇದೆಯಾ? ಹೌದು. ಒಂದು ಜಮೀನು 40-60 ರೇಷಿಯೋಲ್ಲಿ ಅಕ್ವೈರ್ ಮಾಡ್ತಾರೆ. ಅಕ್ವೈರ್ ಮಾಡಿ ಆವಾಗ ಲೇಔಟ್ ಆಗೋದು ಯಾವಾಗ? ಶಿವರಾಮ್ ಕರನ್ 16 ವರ್ಷ ಆಯಿತು. ಅಲ್ಲ, 16 ವರ್ಷದಿಂದ ನೀವು ಹೋರಾಟ ಮಾಡಿದ್ವಾ ಅಂತ ಹೆಂಗೆ ಕೇಳಕ್ಕೆ ಹೋಗಿದ್ರೆ? ಹೋರಾಟ ಮಾಡೋದು ಏನು? ಸರ್ಕಾರಕ್ಕೆ ಮೈ ಮೇಲೆ ಹಾಕ್ಕೊಳ್ಳೋದ? ಇವಾಗ ನಾನು ಹೋರಾಟ ಮಾಡಿ ಜೈಲಿಗೆ ಹೋಗ್ಬೇಕಾ? ನಾನು ಹೋರಾಟ ಮಾಡಿ ಜೈಲಿಗೆ ಹೋಗ್ಬೇಕಾ? ಅಲ್ಲ, ನಿಮ್ಗೆ ಶಿವರಾಮ್ ಕಾರಂತ್ ಬಡಾವಣೆ 2016 ಅಲ್ವಾ? ಹೌದು. 2010ರಲ್ಲಿ. ಅಲ್ಲಿಗೆ 16 ವರ್ಷ ಆಯ್ತು. ಈಗ ಇನ್ನೂ ನಿಮ್ಗೆ ಅದು ಕ್ಲಿಯರ್ ಆಗಿಲ್ವಾ ಹೆಂಗೆ ಸರ್? ಇನ್ನೂ ಅಂತೂ ಬಂದಿಲ್ಲ. ಅಲ್ಲ, ನನಗೆ ಪ್ರಶ್ನೆ ಕಾಡೋದು, KGF ಬಾಬು ಅವ್ರಿಗೆ ಹಿಂಗಾದ್ರೆ ನಮ್ಮ ರೈತರ ಗತಿ ಏನು ಸರ್? ಅದೇ ಹೇಳ್ತಾ ಇರೋದು. ನಮ್ಮ ರೈತರಲ್ಲ, ರೈತರು ನನಗೆ ದೇವ್ರು ಅಂತ. ಅವರು ರೈತರು, ಅವ್ರ ಬಗ್ಗೆನೇ ನನ್ನ ಜಮೀನು ಹೋದ್ರೆ ಏನು ಚಿಂತೆ ಇಲ್ಲ ನನಗೆ. ಮೊನ್ನೆನೂ 700 ಎಕರೆ ತಗೊಂಡೆ ನಾನು. 700 ಎಕರೆ ತಗೊಂಡೆ. ಈ ಕರ್ನಾಟಕದಲ್ಲಿ ಬೇಡಪ್ಪ ಈ ಸವಾಸ, ಈ ಬೀಡೇನವ್ರದ್ದು ಮತ್ತು KD ಸವಾಸ ಬೇಡ ಅಂತೇಳ್ಬಿಟ್ಟು ಆಂಧ್ರದಲ್ಲಿ ಅನಂತಪುರಲ್ಲಿ ಒಂದು 700 ಎಕರೆ ತಗೊಂಡೆ ನಾನು. 3-4 ದಿವಸ ಆಯಿತು. 15ನೇ ತಾರೀಕು ತಗೊಂಡೆ. ಅದು ಬಿಡಿ, ಆಮೇಲೆ ಹೇಳ್ತೀನಿ. ಆದರೆ ಇದು ಫಸ್ಟ್ ನನಗೆ ಡೈವರ್ಟ್ ಮಾಡಬೇಡಿ ನೀವು. ಇದಕ್ಕೆ ನ್ಯಾಯ ಕೊಡಿ ರೈತರಿಗೆ. ಏನು ನ್ಯಾಯ ಕೊಡಿ? 40-60 ಸ್ಕೀಮ್ ಅಂತ ಹೇಳ್ತಾರೆ. ಆದರೆ 9530 ಸ್ಕ್ವೇರ್ ಫೀಟ್ ಕೊಡ್ತಾರೆ. ಅದು ಯಾವಾಗ? 16 ವರ್ಷ ಆದಮೇಲೆ. 16 ವರ್ಷ ಆದಮೇಲೆ ಆ ರೈತರು ಜಮೀನು ಕೊಟ್ಬಿಟ್ಟು ಬಿ ಡಿ ಎಗೆ ಓಡಾಡ್ಕೊಂಡು ಅವನು ಸತ್ತೋ ಹೋಗ್ಬಿಡ್ತಾನೆ. ಆದರೆ ಏನು ಇದಕ್ಕೆ ಇದು ಇಲ್ವಾ? ಯಾಕೆಪ್ಪ ನಿಮಗೆ? ಆ ಜಮೀನು ತಗೊಂಡು ನೀವೇನು ಮಾಡ್ತೀರಾ? ಅದು ಕ್ವಶನ್ ನನಗಿದು. ಆ ಜಮೀನು ತಗೊಂಡು ಗೌರ್ಮೆಂಟ್ ಆಫೀಸ್ ಮಾಡ್ತಾ ಇಲ್ಲ, ಲೇಔಟ್ ಮಾಡ್ತೀವಿ ಸರ್, ಲೇಔಟ್ ಮಾಡ್ತೀವಿ ಬಿ ಡಿ ಅವ್ರದ್ದು ಅಂತ ಹೇಳ್ತಿದ್ದಾರೆ. ನೀವು ನನ್ನ ಪಬ್ಲಿಕ್ ಪರವಾಗಿದ್ದೀರಾ? ಕರೆಕ್ಟ್, ಖಂಡಿತ ರೈತರ ಪರವಾಗಿ ಸರ್. ನೀವು ಗೌರ್ಮೆಂಟ್ ಆಫೀಸ್ ಲೇಔಟ್ ಮಾಡ್ತಾರೆ ಅಂತ ಹೇಳಿ, ಲೇಔಟ್ ಮಾಡಿ ಏನ್ ಮಾಡ್ತಾರೆ? ಲೇಔಟ್ ಮಾಡಿ ಏನ್ ಮಾಡ್ತಾರೆ? ಜನರಿಗೆ ಕಡಿಮೆ ಬೆಲೆ ಕೊಡ್ತೀವಿ ಅಂತ. ಇಲ್ಲ, ಏನು ಕಡಿಮೆ ಬೆಲೆ ಕೊಡಲ್ಲ. ಏನು ಕಡಿಮೆ ಬೆಲೆ ಏನು? 5,000 ರೂಪಾಯಿಗೆ ಮಾಡ್ತಾರೆ ಶಿವರಾಮ್ ಕಾರಂತಲ್ಲಿ. ನಮಗೆ ಕಾಂಪನ್ಸೇಷನ್ ಕೊಡ್ತಾರೆ, 4 ಕೋಟಿ ಕೊಡ್ತಾರೆ. ಜಮೀನ್ ವ್ಯಾಲ್ಯೂ 13 ಕೋಟಿ ಆಗತ್ತೆ. 5,000 ರೂಪಾಯಿ ಲೆಕ್ಕ ಮಾಡ್ಕೊಳ್ಳಿ. ಪಬ್ಲಿಕ್ ಎಲ್ಲ ಇದ್ದಾರೆ, ಎಲ್ಲ ನೋಡಿ ಲೆಕ್ಕ ಮಾಡಿ. 13 ಕೋಟಿ ಬರುತ್ತೆ. ಸರ್, ಈಗ ನೀವು ಒಂದು ನಿಮಿಷ ನಿಮ್ದು ಎಕ್ಸಾಂಪಲ್ ಕೊಟ್ಟು ಹೇಳಿ ನಮಗೆ. ಆಯ್ತಪ್ಪ, ಒಬ್ಬ ರೈತ 1 ಎಕರೆ ಈಗ ಬೀಡೆದವ್ರು ತಗೊಂಡ್ರು, ನಂದು 1 ಎಕರೆ ತಗೊಂಡ್ರು. ಈಗ ನನಗೆ ಎಷ್ಟು ನಷ್ಟ ಆಗುತ್ತೆ ಅಥವಾ ಲಾಭ ಆಗುತ್ತೆ? ಬೀಡೆಗೆ ಎಷ್ಟು ಲಾಭ ನಷ್ಟ ಆಗುತ್ತೆ ಸರ್? 1 ಎಕರೆ ಜಮೀನು ರೈತರ ಹತ್ರ ಅಕ್ವಿಷನ್ ಮಾಡಿದ್ರೆ ಅವ್ರಿಗೆ ಕಾಂಪನ್ಸೇಷನ್ 4 ಕೋಟಿ ಕೊಡ್ತಾರೆ.
4 ಕೋಟಿ. ಓಕೆ, 4 ಕೋಟಿ. ಸರಿ. ಆ ಜಮೀನ್ ವ್ಯಾಲ್ಯೂ, ಜಮೀನ್ ಮಾರಾಟ ಮಾಡ್ತಾರೆ ಎಷ್ಟು? 13 ಕೋಟಿಗೆ ಮಾರ್ತಾರೆ. ಓಹೋ, 4,900 ರೂಪಾಯಿ ಸ್ಕ್ವೇರ್ ಫೀಟ್ ಮಾಡ್ತಾರೆ. ಅದು ಬಂದು 12 ಕೋಟಿ 50 ಲಕ್ಷ ಬರುತ್ತೆ. ಒಂದು ಕಾರ್ನರ್ ಸೈಟು ಅಂತೇಳಿ ಅದರಲ್ಲಿ 1 ಎಕರೆಗೆ 50 ಲಕ್ಷ ಕಾರ್ನರ್ ಸೈಟ್ಗೆ ತಗೊಳ್ತಾರೆ. ಇಟ್ಕೊಳ್ಳಿ, ಬಡ್ಜೆಟ್ 13 ಕೋಟಿ ಆಗುತ್ತೆ. ರೈತರಿಗೆ ಕೊಡ್ತಾರೆ ಎಷ್ಟು? 4 ಕೋಟಿ. ಇದು ನಮ್ಮ ಟ್ಯಾಕ್ಸು, ಕನ್ವರ್ಷನ್ ಫೀಸು, ಪೋಡಿ ಫೀಸು, ಟ್ಯಾಕ್ಸು, ಬಿ ಡಿ ಎಫ್ ಫೀಸಸ್ಸು, ಅದೆಲ್ಲ ಒಂದು 25 ಲಕ್ಷ ಪರ್ ಎಕರ್ ಬರುತ್ತೆ. ಓಕೆ. ಆಮೇಲೆ ಲೇಔಟ್ ಮಾಡೋಕ್ಕೆ 75 ಲಕ್ಷ ಬರುತ್ತೆ. ಆದರೆ ಎಷ್ಟಾಯಿತು? 1 ಕೋಟಿ ಖರ್ಚು ಬಂತು. ಟ್ಯಾಕ್ಸು, ಫೀಸಸ್ಸು, ಪ್ಲ್ಯಾನ್ ಶ್ಯಾಂಕ್ಷನ್ನು ಎಲ್ಲ ಸೇರಿ 1 ಕೋಟಿ ಬರುತ್ತೆ. ಓಕೆ. 1 ಕೋಟಿ ಪ್ಲಸ್ 4 ಕೋಟಿ, 5 ಕೋಟಿ ಆಯಿತು. 5 ಕೋಟಿ ಸರ್ಕಾರಕ್ಕೆ, ಬಿ ಡಿ ಎನ್ ಅವ್ರಿಗೆ 5 ಕೋಟಿ ಬಂಡವಾಳ. ಅದು ಯಾರು? ನಮ್ಮದೇ ಬಂಡವಾಳ. ಅವ್ರು ನಮಗೆ ದುಡ್ಡು ಕೊಡೋಲ್ಲ, ಮಾರಿ ನಮಗೆ ಕೊಡೋದು. ಆಯಿತಾ? ಪಬ್ಲಿಕ್ದು, ಯಾರ್ದು? ರೈತರದು ಬಂಡವಾಳ. ಅದು ಮಾರಿ ಕೊಡೋದು ಇವರೇ ಬೇಕಾ? ಆಮೇಲೆ ಎಷ್ಟು ಪ್ರಾಫಿಟ್ ಎಷ್ಟು ಬರುತ್ತೆ ಇವ್ರಿಗೆ? 13 ಕೋಟಿ ಸೇಲ್, ಪರ್ಚೇಸ್ 5 ಕೋಟಿ, ಖರ್ಚೆಲ್ಲ ಸೇರಿ, ಲೇಔಟ್ ಫಾರ್ಮೇಷನ್ ಎಲ್ಲ ಸೇರಿ 5 ಕೋಟಿ ಕಾಸ್ಟಿಂಗ್. 8 ಕೋಟಿ ಲಾಭ. 8 ಕೋಟಿ ಲಾಭ. ರೈತರಿಗೆ 8 ಕೋಟಿ ನಷ್ಟ ಆಗತ್ತೆ, ಬಿ ಡಿ ಎಗೆ 8 ಕೋಟಿ ಲಾಭ ಆಗತ್ತೆ. ಎಲ್ರಿ ಇದೇ ಬೇಕಾ? ಬೇರೆ ಯಾರು ಇಲ್ವಾ? ಒಂದು ನಿಮಿಷ, ಒಂದೇ ನಿಮಿಷ. IT ಕಂಪ್ನಿ ಇಲ್ವಾ? ಬಿಸ್ನೆಸ್ ಮೆನ್ ಇಲ್ವಾ? ಬಿಲ್ಡರ್ಗಳು ಇಲ್ವಾ? ಲ್ಯಾಂಡ್ ಡೆವಲಪರ್ ಇಲ್ವಾ? ಇವರೆಲ್ಲ ಯಾರು ಇಲ್ವಾ? ರೈತರೇ ಬೇಕಾ? ರೈತರ ಜಮೀನೇ ಅಕ್ವೈರ್ ಮಾಡಬೇಕಾ? ರೈತರ ಜಮೀನು ಮಾಡಿ ಅಕ್ವೈರ್ ಮಾಡಿ ಏನಪ್ಪ ಮಾಡ್ತೀರಾ ನೀವು? ಮಾರಾಟ ಮಾಡೋಕ್ಕೆ. ಇದು ನ್ಯಾಯನಾ? ಇದು ಬೇಕಾ ಸರ್ಕಾರಕ್ಕೆ? ಈ ಬಿ ಡಿ ಎನ್ ಅವರು ಸರ್ಕಾರಕ್ಕೆ ಇವಾಗ ನಮ್ಮ ಸಿದ್ದರಾಮಯ್ಯ ಸಾಹೇಬ್ರು ಇದ್ದಾರೆ, ನಮ್ಮ DK ಶಿವಕುಮಾರ್ ಸಾಹೇಬ್ರು ಇದ್ದಾರೆ, ಇವ್ರಿಗೆಲ್ಲ ಹೋಗಿ ಕನ್ವಿನ್ಸ್ ಮಾಡಬೇಕು. ಸ್ವಾಮಿ ಈ ಥರ ಇದೆ, ಡೆವಲಪ್ಮೆಂಟ್ ಆಗತ್ತೆ, ಇದರಲ್ಲಿ ಇಷ್ಟು ಲಾಭ ಇದೆ, ರೈತರ ಜಮೀನು ಕಿತ್ಕೋಬೇಕಾ? ಅವ್ರಿಗೇನು ಗೊತ್ತು ಪಾಪ? ಸಿದ್ದರಾಮಯ್ಯ ಸಾಹೇಬ್ರಿಗಾಗಲಿ DK ಶಿವಕುಮಾರ್ ಸಾಹೇಬ್ರಿಗಾಗಲಿ ಏನು ಗೊತ್ತಿದೆ? ಈ IAS ಆಫೀಸರ್ ಓದಿರೋದು ಏನಕ್ಕೆ? ಓದಿ ಅವರು ಪ್ಲ್ಯಾನ್ ಮಾಡಿ ಈ ಥರ ಬರುತ್ತೆ, ಈ ಥರ ಬರುತ್ತೆ, ಹಿಂಗೆ ಮಾಡಬೇಕು, ಇದು ಸಿಟಿ ಡೆವಲಪ್ ಆಗುತ್ತೆ ಅಂತ ಸುಳ್ಳುಗಳು ಹೇಳ್ತಾರಲ್ಲಿ. ಏನು? ಯಾರಿಗೆ ಸುಳ್ಳು ಹೇಳ್ತಾರೆ ಅಂದ್ರೆ? ಈಗ ಒಂದು ನಿಮಿಷ, ಸಿಎಂ DCM ಅವರು ಗಮನಕ್ಕೆ ಇದೆಲ್ಲ ಇಲ್ಲ, ರೈತರಿಗೆ ಅನ್ಯಾಯ ಆಗ್ತಿದೆ ಅಂತ ಗೊತ್ತಿಲ್ಲ. ಎಲ್ಲಿದೆ? ಅವ್ರಿಗೆ ಗೊತ್ತಿದ್ರೆ ಏನಕ್ಕಾಗತ್ತೆ ಇದು? ಒಂದು IAS ಆಫೀಸರು ಹೋಗಿ ಅಲ್ಲಿ ಲೇಔಟ್ ಬರುತ್ತೆ ಸರ್, ಇದು ಸಿಂಗಾಪುರ್ ಸಿಟಿ ಆಗುತ್ತೆ ಸರ್, ಹಿಂಗೆ ಬರುತ್ತೆ ಸರ್, 5,000 ಎಕರೆ ನಾವು ಅಕ್ವೈರ್ ಮಾಡಿದ್ರೆ ಇಲ್ಲಿ ಬಂದು ಮನೆಗಳು ಬರುತ್ತೆ, ಇಲ್ಲಿ ಬಂದು IT ಪಾರ್ಕ್ ಬರುತ್ತೆ, ಈ ಥರ ಡೆವಲಪ್ ಆಗುತ್ತೆ ಸರ್ ಅಂತ ಆಸೆ ತೋರಿಸಿ ಅವ್ರಿಗೆ ಏನು ಮಾಡ್ತಾರೆ? ಅವ್ರಿಗೆ ಡೆವಲಪ್ಮೆಂಟ್ ಹಿಂಗೆ ಆಗುತ್ತೆ ಸರ್, ನಮ್ಮದು ಸಿಂಗಾಪುರ್ ಸಿಟಿ ಆಗುತ್ತೆ ಸರ್ ಅಂತ ಹೇಳ್ಬಿಟ್ಟು ಎಲ್ಲ ಅವ್ರಿಗೆ ದಾರಿ ತೋರಿಸ್ಬಿಟ್ಟು ಆಮೇಲೆ ಕರೆಕ್ಟ್ ನಮ್ಮ ಕರ್ನಾಟಕ, ನಮ್ಮ ದೇಶ ಉದ್ಧಾರ ಆಗಬೇಕು, ಡೆವಲಪ್ ಆಗಬೇಕು, ಆಯಿತು ಅಪ್ರೂವಲ್ ಕೊಡಿ ಅಂತಾರೆ. ಅಲ್ಲಿ ಅಪ್ರೂವಲ್ ಕೊಟ್ಟ ಮೇಲೆ ಇಲ್ಲಿ ಏನೇನು ನಷ್ಟ ಆಗತ್ತೆ, ಎಷ್ಟು ಜನ ಸಾಯ್ತಾ ಇದ್ದಾರೆ ರೈತರು ಎಷ್ಟು ಜನ ಸಾಯ್ತಾ ಇದ್ದಾರೆ ಕೌನ ಇದೆಯಾ? ಒಂದು ಲ್ಯಾಂಡ್ ಅಕ್ವೈರ್ ಮಾಡಿದ್ರೆ 10-15 ವರ್ಷ ಅವನಿಗೆ ಕಾಂಪನ್ಸೇಷನ್ ಸಿಗೋದಿಲ್ಲ. 10-15 ವರ್ಷ ಕಾಂಪನ್ಸೇಷನ್ ಸಿಕ್ಕಲಿಲ್ಲ ಅಂದರೆ ಅವ್ನು ಏನು ಮಾಡ್ತಾನೆ? ಮಕ್ಕಳಿಗೆ ಎಜುಕೇಷನ್ ಕೊಡಬೇಕು ಒಂದು ರೈತ. ಆಮೇಲೆ ಹಾಸ್ಪಿಟ್ಲಲ್ಲಿ ಯಾರಾದರೂ ಕಾಯಿಲೆಗಳು ಆಗುತ್ತೆ, ಹಾಸ್ಪಿಟ್ಲ್ಗೆ ಹೋಗ್ಬೇಕಂದ್ರೆ ಎಲ್ಲಿಂದ? ಒಂದು ರೈತರ ಹತ್ರ ಎಲ್ಲಿಂದ ಇರುತ್ತೆ ದುಡ್ಡು? ಮಕ್ಕಳಿಗೆ ಎಜುಕೇಷನ್ ಕೊಡೋಕ್ಕೆ ಎಲ್ಲಿಂದ ಇರುತ್ತೆ ದುಡ್ಡು? ಮಕ್ಕಳಿಗೆ ಮದುವೆ ಮಾಡಬೇಕು, ಅವ್ರಿಗೆ ಎಲ್ಲಿಂದ ಇರುತ್ತೆ? ಇದೆಲ್ಲ ಮಾಡಿ ಅವನು ಜಮೀನ್ದಾರ್ ಬಿಕಾರಿಯಾಗಿ ಅಲ್ಲಿ ಇಲ್ಲಿ ಸಾಲ ಮಾಡಿಕೊಂಡು ಮನೆಯಲ್ಲಿ 3 ಟೈಮ್ ಊಟ ಮಾಡೋ ಜಾಗದಲ್ಲಿ 1-2 ಟೈಮ್ ಊಟ ಮಾಡಿಕೊಂಡು ಮಕ್ಕಳಿಗೆ ಸಾಕಕ್ಕೆ ಕಷ್ಟದಿಂದ ಸಾಯ್ತಾ ಇದ್ದಾರೆ ರೈತರು. ನಿಜ KJP ಅವರು, ನಿಜವಾಗ್ಲೂ ನೀವು ನಮ್ಮ ರಾಜ್ಯದಲ್ಲಿ ಏನಾಗ್ತಿದೆ ಪ್ರಸ್ತುತವಾಗಿ ರೈತರ ಕಷ್ಟಗಳನ್ನು ಎಳೆಯಾಗಿ ಬಿಚ್ಚಿಡ್ತಾ ಇದ್ದಾರೆ. ಖಂಡಿತ ಸರ್, ನಾನು ಮತ್ತೆ ಮಾತಾಡ್ತೀನಿ ನಿಮ್ಮ ಜೊತೆಗೆ. ಒಂದು ಬ್ರೇಕ್ ಸಮಯ ಆಗಿದೆ, ನನಗೆ ಒಂದು ಬ್ರೇಕ್ ಇರುತ್ತೆ. ಬ್ರೇಕ್ ಆದಮೇಲೆ ವಿಶೇಷ ನೇರ ಸಂದರ್ಶನ ಕಾರ್ಯಕ್ರಮ. ಬ್ರೇಕ್ನ ಬಳಿಕ ಮತ್ತೆ ಸ್ವಾಗತ. KJP ಬಾಬು ಅವರು ನೋಡಿ, ಒಬ್ಬ ರೈತನಿಗೆ ಎಷ್ಟು ನಷ್ಟ ಆಗುತ್ತೆ ನಾವು ಲ್ಯಾಂಡ್ ಕೊಡೋದ್ರಿಂದ ಅಂತ ಹೇಳ್ತಾ ಇದ್ದಾರೆ. ಖಂಡಿತವಾಗ್ಲೂ ಇದು ಪ್ರತಿಯೊಬ್ಬ ರೈತರಿಗೂ ಅರ್ಥ ಆಗಬೇಕು.
ಈಗ ಭೂಮಿ ಕೊಡ್ತಾರೆ, ಏನೋ ಒಂದು ಕೆಲಸ ಆಗಬೇಕು ಅಂತ ಹಂಗೆ ಹಿಂಗೆ ಅಂತ ಅವರು ಅಧಿಕಾರಿಗಳು ಬರ್ತಾರೆ, ಮನವೊಲಿಸ್ತಾರೆ, ಆದರೆ ಆ ಪರಿಹಾರ ಸಿಗೋದಿಲ್ಲ. ಪಾಪ ರೈತರು ಸತ್ತು ಹೋಗ್ಬಿಟ್ಟಿರ್ತಾರೆ ಎಷ್ಟೋ ಜನ. ಹಾಗಾಗಿ ನಾನು ಮತ್ತೆ ಮುಂದುವರಿಸ್ತಾ ಇದ್ದೀನಿ ಮಾತುಕತೆ. KGF ಅವರು ನೀವು ಹೇಳ್ತಾ ಇದ್ರಿ ಎಷ್ಟು ಲಾಭ ನಷ್ಟ ಆಗುತ್ತೆ ಅಂತ ಹೇಳಿ. ಅಲ್ಲ ಸರ್, ಓಕೆ, ರೈತರೇ ಇಲ್ಲ, ರೈತರು ಭೂಮಿ ನಷ್ಟ ಇಟ್ಕೊಂಡು ಏನ್ ಮಾಡ್ತಾರೆ? ಆಯ್ತು, ಈಗ ಈ ಲೇಔಟ್ ಅಂತ ಹೇಳಿದ್ರಿ ನೀವು. 16 ವರ್ಷ 15 ವರ್ಷ ಅವ್ನ ಕಾಂಪೋಸಿಷನ್ ತಗೊಳಕ್ಕೆ 15 ವರ್ಷ 16 ವರ್ಷ ಆಗುತ್ತೆ. ಹೌದು, ಈಗ ಲೇಔಟ್ ಅಂತ ಹೇಳಿದ್ರಿ ನೀವು. 40, 60 ಅಲ್ಲ, ಈಗ ಕೇಳ್ರಿ ಒಂದೇ ನಿಮಿಷ ಸರ್, ಲೇಔಟ್ ಅಂತ ಹೇಳಿದ್ರಿ ನೀವು, ಬಿಡಿದವರು ಲೇಔಟ್ ಮಾಡ್ತಾರೆ ಅಂತ ಹೇಳಿ. ಅದೇ ರೈತರು ಮಾಡ್ಬೋದಲ್ಲ ಲೇಔಟ್ನ? ಅದೇ ಮಾಡಿ, ಅದ್ ಕೊಡ್ರಿ ಪರ್ಮಿಷನ್. ರೈತರು ಮಾಡ್ತೀವಿ, ರೈತರು ಮಾಡ್ತಾರೆ. ಇಲ್ಲ ಅಂದ್ರೆ ಇಷ್ಟು ದಿವಸದಲ್ಲಿ 1 ವರ್ಷದಲ್ಲಿ ನೀವು ಈ ಲ್ಯಾಂಡ್ ನ ಡೆವಲಪ್ ಮಾಡಬೇಕು. ಡೆವಲಪ್ ಮಾಡಿಲ್ಲ ಅಂದ್ರೆ ನಾವು ನಿಮ್ಮ ಲ್ಯಾಂಡ್ ನ ಅಕ್ವೈರ್ ಮಾಡ್ತೀವಿ ಅಂತ ಅವ್ರಿಗೆ ಒಂದು ಅವಕಾಶ ಕೊಡ್ರಿ. ಯಾರ್ದೋ ಜಮೀನು ಏನ್ ದಬ್ಬಾಲಿಕೆ, ರೌಡಿಸಮ್ ಇದು ಅಕ್ವೈರ್ ಮಾಡ್ಕೊಳ್ಳೋದ, ರೌಡಿಸಮ್ ಮಾಡ್ಕೊಳ್ಳೋದ, ಲ್ಯಾಂಡ್ ಅವನ ಹತ್ರ ಲ್ಯಾಂಡ್ ಕಿತ್ಕೊಳ್ಳೋದ? ಏನ್ರಿ ಅರ್ಥ? ಏನ್ರಿ? ನಮಗೆ ಬೇಕಾಗಿಲ್ಲ. ನಾನು ಯಾವನಿಗೂ ಭಯ ಬೀಳೋವನ್ನಲ್ಲ. ನ್ಯಾಯ ಎಲ್ಲಿದೆ ಅಲ್ಲಿ ಮಾತಾಡ್ತಾ ಇದ್ದೀನಿ. ಏನು ಎಷ್ಟು ದಿವಸ ಭಯ ಬಿಟ್ಕೊಂಡಿರ್ತೀರಾ? ಭಯ ಭಯ ಭಯ, ಯಾರ್ದಾದ್ರು ಮಾತಾಡಿದ್ರೆ ನಮ್ಗೇನಾದ್ರು ತೊಂದರೆ ಆಗ್ಬಿಡ್ಬೋದಲ್ಲಪ್ಪ ಅಂತ. ಏನು ಈ ಭಯ ಭಯ ಇಟ್ಕೊಂಡು ನಾಳೆನೂ ಸಾಯ್ಬೇಕು, ಇವತ್ತು ಸಾಯ್ಬೇಕು, ಒಂದು ಒಳ್ಳೇದು ಮಾಡಿ ಸಾಯೋಣ. ಅದಕ್ಕೆ ಇಲ್ಲಿ ಬೇಡಪ್ಪ ನಮಗೆ ಕರ್ನಾಟಕ ಸವಾಸ ಅಂತೇಳ್ಬಿಟ್ಟು ಅನಂತಪುರಲ್ಲಿ 700 ಎಕರೆ ಲ್ಯಾಂಡ್ ತಗೊಂಡಿದ್ದೆ. 15ನೇ ತಾರೀಕು ಸುಪ್ರೀಂ ಕೋರ್ಟಿಂದ ಆ್ಯಕ್ಷನಲ್ಲಿ ಲೋಧಾ ಕಮಿಟಿ, ಸುಪ್ರೀಂ ಕೋರ್ಟ್ ಡೈರೆಕ್ಷನ್ ಕೊಟ್ಟು ಲೋಧಾ ಕಮಿಟಿಯಿಂದ ಆಕ್ಷನ್ ಆಗಿ 700 ಎಕರೆ ಜಮೀನು ತಗೊಂಡಿದ್ದೀನಿ ಅನಂತಪುರದಲ್ಲಿ. ಅದು ಹೆಂಗ್ ಸರ್ ಪ್ರೊಸೀಜರ್? ನೀವು ಹೇಳ್ತಿದ್ರೆ ಲೋಧಾ ಕಮಿಟಿ ನಾವು ಸುಪ್ರೀಂ ಕೋರ್ಟ್ ಏನಿಲ್ಲ ಸರ್, ಪಬ್ಲಿಕ್ ಆಕ್ಷನ್ ಆನ್ಲೈನ್ ಬಿಡ್ಡಿಂಗ್ ಮಾಡ್ತೀವಿ. ಆನ್ಲೈನ್ ಬಿಡ್ಡಿಂಗ್ ಮಾಡಿ ಹೈಯೆಸ್ಟ್ ಬಿಡ್ಡರ್ ಯಾರು ಬರ್ತಾರೆ ಅವ್ರಿಗೆ ಕೊಡ್ತಾರೆ. ಆದರೆ ಎಷ್ಟು ನೋವಿದೆ ನೋಡಿ. ಏನು ಸರ್, ಅದಕ್ಕೆ ಒಂದು ಅರ್ಥ ಇಲ್ವಾ? ಪಬ್ಲಿಕ್ ಆ್ಯಕ್ಷನಲ್ಲಿ ಲ್ಯಾಂಡು ಈ DC ಅವರು ಆ್ಯಕ್ಷನ್ ಮಾಡೋ ಲ್ಯಾಂಡು ಪರ್ಚೇಸ್ ಮಾಡಿ ಕೆಂಪನಹಳ್ಳಿ ಸರ್ವೆ ನಂಬರ್ 25 5 ಎಕರೆ ಲ್ಯಾಂಡ್ ತಗೊಳ್ತೀನಿ. 4 ಎಕರೆ ಚಿಲ್ಲರೆ 5 ಎಕರೆ ಲ್ಯಾಂಡ್ ತಗೊಳ್ತೀನಿ. ತಗೊಂಡು 16 ವರ್ಷ ಆಗಿದೆ ಅಕ್ವಿಷನ್ ಆಗಿ. ನನಗೆ ಇನ್ನೂವರೆಗೂ ಕಾಂಪೋಸಿಷನ್ ಸಿಕ್ಕಲಿಲ್ಲ. ನಾವೇನು ಸಾಯ್ಬೇಕಾ, ಸಾಯ್ಬೇಕಾ? ಬಡ್ಡಿಗೆ ತಗೊಂಡು, ಅದಕ್ಕೆ ತಗೊಂಡು, ಇದಕ್ಕೆ ತಗೊಂಡು ಬಂಡವಾಳ ಹಾಕಿರ್ತಾರೆ. ಅವನೇನಾಗಬೇಕು? ಅಲ್ಲ, ನಿಮ್ಗೆ ಯಾರು ಕೊಡು ಅಂತಂದ್ರೆ ಒಂದು ಕಡೆ ಇವರು ಯಾರು ಗೌರ್ಮೆಂಟ್ ಆಕ್ಷನ್ ಮಾಡೋದು, ಒಂದ್ ಕಡೆ ಗೌರ್ಮೆಂಟ್ ಆಕ್ಷನ್ ಮಾಡೋದು. 10 ವರ್ಷ ಆದಮೇಲೆ ಅದನ್ನ ತಿರ್ಗಾ ನೋಟಿಫಿಕೇಶನ್ ಮಾಡೋದು. ಈ ಲ್ಯಾಂಡ್ ನಮಗೆ BDL ಲೇಔಟ್ಗೆ ಬರ್ತಾ ಇದೆ, ಇದಕ್ಕೆ ನೀವು ಲ್ಯಾಂಡ್ ಬಿಟ್ಕೊಡ್ಬೇಕು ಅಂತ. ಬಿಟ್ಕೊಟ್ಟಿಲ್ಲ ಅಂದ್ರೆ ದಾರಿ ಇಲ್ಲ. ಅಲ್ಲಿ ಒಂದು ನೋಟಿಫಿಕೇಶನ್ ಬಂದ್ರೆ ನಿದ್ರೆ ಹೋಯ್ತು. ಏನೋಯ್ತು? ಅಲ್ಲ ಸರ್, ಕೊಡಲ್ಲ ಅಂದ್ರೂ ಬಿಡಲ್ಲ. ನಿದ್ರೆ ಹೋಯ್ತು. ಆಯ್ತು, ನಮ್ ಜಮೀನ್ ನಾವು ಕೊಡಲ್ಲ ಅಂದ್ರೂ ಬಿಡಲ್ಲ. ಇವ್ರು ಹೆಂಗೆ ಕೊಡಲ್ಲ ಅಂದ್ರೆ ಎಲ್ಲಿಂದ ಬಿಡ್ತಾರೆ? ಅಲ್ಲಿ ಹೋಗಿ BDNಲ್ಲಿ ಹೋಗಿ, ಅದಕ್ಕೊಂದು ಅಲ್ಲಿ ಏನು ಆ BDAದಲ್ಲಿ BDA ಕಮಿಷನರ್ ಆಗಲಿ, TPM ಆಗಲಿ, DC ಆಗಲಿ, ಲ್ಯಾಂಡ್ ಅಕ್ವಿಷನ್ ಆಫೀಸರ್ ಆಗಲಿ, ಇವರೆಲ್ಲ ಅಲ್ಲಿ ಹೋದ ತಕ್ಷಣ ಒಂದು ಪ್ಲ್ಯಾನಿಂಗೇ. ಏನು ಪ್ಲ್ಯಾನಿಂಗ್ ಏನು ಎಲ್ಲ ಅವ್ರಿಗೆ ಕಲ್ತ್ಕೊಟ್ಟಿರೋ ಅದೇ ಒಂದು ಟೀಚಿಂಗೇ ಮಾಡಿರ್ತಾರೆ. ಅಕ್ವೈರ್ ಆಗಿದೆಪ್ಪ, ಅವ್ನಿಗೆ ಶೇರು ಕೊಡಲ್ಲ ರೀ BDNಲ್ಲಿ. ಒಂದು ರೈತ ಹೋಗ್ತಾನೆ, ಸ್ವಾಮಿ ನನ್ನ ಜಮೀನು ಅಕ್ವೈರ್ ಮಾಡಿದ್ದೀರಿ ಸ್ವಾಮಿ, ಅದು ಎಲ್ಲಿ ಬರುತ್ತೆ ಸ್ವಾಮಿ, ಏನು ಸ್ವಾಮಿ ಅಂತ ಕೇಳಿದ್ರೆ ಆಚೆ ಇರುವಂತಾರೆ. ಅವ್ನು ನಿಂತ್ಕೊಂಡು ಮಾತಾಡ್ತಾರ್ರಿ. ಅವ್ನು ಹಿಂಗೆ ಕಾಲ ಮೇಲೆ ಕಾಲು ಹಾಕ್ಕೊಂಡು ಒಂದು ಅಲ್ಲಿ DC ಕಮಿಷನ್ ಆಫೀಸಲ್ಲಿ ಹೋಗಿ ಬೆಳಗ್ಗೆ ಹೋಗಿ ಸಾಯಂಕಾಲ 6 ಗಂಟೆವರೆಗೂ ಅವನು ಅಲ್ಲೇ ಕ್ಯೂ ಅಲ್ಲಿ ಸಾಯ್ತಾ ಇರ್ತಾನೆ ರೈತ. ಜಾಸ್ತಿ ಮಾಡಿದ್ರೆ ಅವನ ಮೇಲೆ ಪೊಲೀಸ್ ಕೇಸ್ ಹಾಕ್ತಾರೆ, ಒಂದು ಕ್ರಿಮಿನಲ್ ಕೇಸ್ ಹಾಕ್ತಾರೆ. ಇದೇನಾ ದೌರ್ಜನ್ಯ? ಬೇಕಾ? ಅಲ್ಲ, ಖಂಡಿತ. ನೀವು ಹೇಳೋದು ನೋಡಿದ್ರೆ ನೀವೆಲ್ಲ ಬಹಳ ಹತ್ತಿರದಿಂದ ನೋಡಿದ್ರೆ ಅಂತ ಅನ್ಸುತ್ತೆ. ಹತ್ತಿರದಿಂದ ನಮ್ಮ ಮೇಲೆ ಬಿದ್ದಿದೆ, ಅದಕ್ಕೆ ಹೇಳ್ತಾ ಇದೀವಿ. ನಮ್ಗೆ ಆಗಿದೆ, ಅದೇ ಹೇಳ್ತಾ ಇರೋದು ನಿಮ್ಗೆ. ಓಹೋ, ಅದೇ ನೀವು ಶಿವರಾಮ್ ಕಾರಂತ್ ಬಡಾವಣೆದು? ಶಿವರಾಮ್ ಕಾರಂತ್ ಅಲ್ಲ ಸರ್, ನನಗೆ ಎಲ್ಲ ಲ್ಯಾಂಡ್, ನಂದು 1000 ಎಕರೆ ಲ್ಯಾಂಡ್ ಇದೆ. ಒಂದಲ್ಲ, ಬೆಂಗಳೂರು ಸಿಟಿಯಲ್ಲಿ 460 ಎಕರೆ ಲ್ಯಾಂಡ್ ಇದೆ. ಆಯಿತಾ? ನನಗೆ ನೋವು ಏನಂದರೆ ಸರ್, ಏನಾದ್ರು ಹಾಳಾಗಿ ಹೋಗಲಿ. ಏನು ಸರ್, ಅವ್ನು ಜಮೀನು ಕೊಡ್ತಾನೆ, ಅವನು ರೈತ ಆ ಬೆಲೆ ಬಾಳಿಸಿ ನಮಗೆಲ್ಲ ಸಾಕ್ತಾನೆ. ದೇವ್ರು ಆದಮೇಲೆ ದೇವ್ರ ಥರ ಆ ಅನ್ನ ಹಾಕೋ ದೇವ್ರು ಸರ್ ಅವನು ರೈತ. ಅವನು ಸೂಸೈಡ್ ಮಾಡಿಕೊಂಡು, ಸಾಲಗಳು ಮಾಡಿಕೊಂಡು, ಕಾಯಿಲೆಗಳು ಬಂದು, ಮದುವೆಗಳು ಇಲ್ದಂಗೆ ಸತ್ತು, ಎಜುಕೇಷನ್ ಇಲ್ದಂಗೆ ಆ ಫ್ಯಾಮ್ಲಿನೇ ಹಾಳಾಗಿ ಹೋಗ್ತಾ ಇದೆ. ಅದನ್ನ ನೋಡ್ತಾ ಇದ್ದೀರಾ ನೀವು? ಛೀ, ಇದೆಲ್ಲ ಬೇಕಾ ನಿಮಗೆ? ಯಾಕ್ರಿ ರೈತನೇ ಬೇಕಾನ್ರಿ ನಿಮ್ಮ ಜಮೀನು ಅಕ್ವೈರ್ ಮಾಡೋಕ್ಕೆ? ಬೇರೆ ಉದ್ಯಮಿಗಳು ಯಾರು ಇಲ್ವಾ? ಬಿಲ್ಡರ್ಗಳು ಇಲ್ವಾ? ಸಾಫ್ಟ್ವೇರ್ ಕಂಪ್ನಿಗಳು ಇಲ್ವಾ?
ಅಲ್ಲಿ ಏನು GST 18%, ಇನ್ಕಮ್ ಟ್ಯಾಕ್ಸ್ 13%. ಇದರಲ್ಲಿ ಈ ರೈತರಿಗೆ ಜಮೀನು ಬರುತ್ತಲ್ಲ ಅವನು ಇನ್ಕಮ್ ಟ್ಯಾಕ್ಸ್ ಕಟ್ಟಬೇಕು, ಅದು 33%. ಇವಾಗ 40-60 ಸ್ಕೀಮ್ ಅಂತಾರೆ, ಅದರಲ್ಲಿ 9,530 ಸ್ಕ್ವೇರ್ ಫೀಟ್ ಜಮೀನು ಕೊಡ್ತಾರೆ. ಯಾವಾಗ ಕೊಡ್ತಾರೆ? 15 ವರ್ಷ ಆದಮೇಲೆ ಕೊಡ್ತಾರೆ. ಸರ್ ಈಗ ಅಂದರೆ ಈಗ ರೈತರು ನೋಡಿ, ನಾವು ಸಾಯೋವರೆಗೂ ದುಡಿದ್ರು ನಮಗೆ 4 ಕೋಟಿ ದುಡಿಯೋಕ್ಕಾಗಲ್ಲ. ಅವ್ನು ಬಡವನಾಗೇನೆ ಹುಟ್ಟಬೇಕು, ಬಡವನಾಗೆ ಸಾಯ್ಬೇಕು. ರೈತ ಬಡವನಾಗೇನೆ ಹುಟ್ಟಬೇಕು, ಬಡವನಾಗೆ ಸಾಯ್ಬೇಕು. ಆಯ್ತು ಸರ್, ಹಾಗಾದ್ರೆ ಓಕೆ. ನೀವು ಇಷ್ಟೆಲ್ಲ ಮಾತಾಡ್ತಿದ್ರಿ, ನನಗೆ ಕನ್ಸರ್ನ್ ಅರ್ಥ ಆಗುತ್ತೆ. ನಿಮ್ಗೂ ಅನ್ಯಾಯ ಆಗಿದೆ, ಏನ್ ಮಾತಾಡ್ತೀನಿ ಜನಸಾಮಾನ್ಯರಿಗೂ. ಹೌದು, ಕರೆಕ್ಟು. ಬಟ್ ಎಲ್ರಿಗೂ ಅದು ಅರ್ಥ ಆಗಬೇಕು. ಆಯ್ತು, ನೀವು ಸಲಹೆ ಕೊಡಿ, ನೋಡೋಣ, ಟಿಪ್ಸ್ ಕೊಡಿ, ಹಿಂಗ್ ಮಾಡಿ ಅಂತ ಹೇಳ್ತಾ ಇದೀನಲ್ಲ ನಿಮ್ಗೆ. ಸಲಹೆ ಅದೇ ಕೇಳ್ತಾ ಇದೀನಿ, ಕೇಳಿ. ಇವಾಗ ಅಲ್ಲ ರೈತರಿಗೆ ನೀವು ಜಮೀನ್ ಮಾರ್ಬೇಡಿ ಅಂದ್ರೆ ರೈತರು ಬಿಟ್ಬಿಡ್ತಾರ ಮಾರೋದು? ಸ್ವಾಮಿ, ನಾನು ಹೇಳ್ತಾ ಇದೀನಿ ಕೇಳಿ. ಜಮೀನ್ ಪಾಪ ಅವ್ರಿಗೆ ಏನ್ರಿ ಮಾಡ್ತಾರೆ? ಅವ್ರಿಗೇನ್ರಿ ಓದಿರಲ್ಲ, ಏನಿಲ್ಲ, ಇನ್ನೋಸೆಂಟ್ಗಳು ಅವರು, ದೇವ್ರ ಥರ ಜನ ಅವರು. ಅವ್ರಿಗೇನ್ರಿ ಗೊತ್ತು ಪಾಪ? ಜಮೀನು ಹಾಕೋರು ಆಯ್ತಾ, ತಲೆ ಮೇಲೆ ಕೈ ಹಾಕ್ಕೊಂಡು ಹತ್ಕೊಂಡು ಸ್ವಾಮಿ ಹಿಂಗಾಯ್ತಂತ ಊರಲ್ಲೇ ಅವರು ಅವ್ನು ನಿದ್ರೆ ಹೋಗ್ಬಿಟ್ಟು ಎಷ್ಟೋ ಜನ ಸತ್ತು ಹೋಗ್ತಾರ್ರಿ. ಸತ್ತೋದ್ಮೇಲೆ ಇಲ್ಲಿ ಬರ್ತಾರೆ ಬೀಡಿನಲ್ಲಿ, ಅದಿಲ್ಲ, ಈ ಡಾಕ್ಯುಮೆಂಟ್ ಇಲ್ಲ, ಆ ಕಾಂಪೋಸಿಷನ್ ಇಲ್ಲ, ಇದು ಬಂದಿಲ್ಲ, ಪಾಣಿ ಬಂದಿಲ್ಲ, ಮೆಟೇಷನ್ ಬಂದಿಲ್ಲ, ಪೋಡಿ ಆಗಿಲ್ಲ, ಕನ್ವರ್ಷನ್ ಆಗಿಲ್ಲ. ಇದೆಲ್ಲ ನಮಗೆ ಪಬ್ಲಿಕ್ಗೆ ಕನ್ವರ್ಷನ್ ಆಗಬೇಕು, ಪೋಡಿ ಆಗಬೇಕು, ನಮಗೆ ಪಬ್ಲಿಕ್ಗೆ. ಸರ್ಕಾರ ಗ್ರೀನ್ ಬೆಲ್ಟ್ ಇದ್ರೂ ಲೇಔಟ್ ಮಾಡ್ಬೋದು. ಹೆಂಗಿದೆ ಈ ಸಿಸ್ಟಮ್? ಅರ್ಥ ಮಾಡಿಕೊಂಡ್ರೆ ನಿಮಗೆ, ನೀವು ಅರ್ಥ ಮಾಡ್ಕೋಬೇಕು. ನಾವು ತಗೊಂಡ್ರೆ ಕನ್ವರ್ಷನ್ ಆಗಬೇಕು, ಪೋಡಿ ಆಗಬೇಕು, ಎಲ್ಲ ಗ್ರೀನ್ ಬೆಲ್ಟ್ ಆಗಬೇಕು, ಕನ್ವರ್ಷನ್ ಆಗಬೇಕು, ಚೇಂಜ್ ಆಫ್ ಲ್ಯಾಂಡ್ ಯೂಸ್ ಆಗಬೇಕು. ಅದೇ ಸರ್ಕಾರ ಮಾಡಿದ್ರೆ ಏನಿಲ್ಲ, ಎಲ್ಲ ಮಾಫ್. ಅದೇ ಇಲ್ಲಿಂದ 2 ಕೋಟಿಗೆ ತಗೋಬೇಕು, 4 ಕೋಟಿಗೆ ತಗೋಬೇಕು, ಅಲ್ಲಿ 13 ಕೋಟಿಗೆ ಮಾರಬೇಕು, 8 ಕೋಟಿ ಲಾಭ ಮಾಡಬೇಕು. ಅದು ಯಾರು ಕೇಳ್ತಾರೆ? ಅದರಲ್ಲಿ ಬೆನಿಫಿಟ್ ಆಗ್ತಾ ಇರೋದು ಯಾರಿಗೆ? ಕಾಂಟ್ರಾಕ್ಟರ್ಗಳಿಗೆ. ನಾನು 75 ಲಕ್ಷ ಹೇಳ್ದಲ್ಲ ಒಂದು ಲೇಔಟ್ಗೆ, ಅಲ್ಲಿ ಹೋಗಿ 3 ಕೋಟಿ ಆಗುತ್ತೆ. ಕಾಂಟ್ರಾಕ್ಟ್ರಿಗೆ ಕೊಡ್ತಾರಲ್ಲ, 3 ಕೋಟಿಗೆ ಕಾಂಟ್ರಾಕ್ಟ್ ಕೊಡ್ತಾರೆ. ನಾವು ಮಾಡಿದ್ರೆ ಎಷ್ಟಾಗುತ್ತೆ? 75 ಲಕ್ಷ ಬರುತ್ತೆ. ಎಸ್ ಸರ್, ಬರ್ತೀನಿ. ಇನ್ನೊಂದು ಬ್ರೇಕ್ ಸಮಯ ಇದೆ ನನಗೆ, ಒಂದು ಬ್ರೇಕ್ ಇರುತ್ತೆ. ಬ್ರೇಕ್ ಆದಮೇಲೆ KGF ಅವ್ರ ಜೊತೆಗೆ ವಿಶೇಷ ಸಂದರ್ಶನ ಮತ್ತೆ ಮುಂದುವರಿಯುತ್ತೆ. ರೈತರ ಪರವಾಗಿ ಅವರು ಇರುವಂಥ ಕಾಳಜಿ ನೋಡ್ತಾ ಇದ್ದೀವಿ ನಾವು. ಪ್ರತಿಯೊಬ್ಬರು ಇದನ್ನು ಅರ್ಥ ಮಾಡ್ಕೊಳ್ಬೇಕು. ಯಾಕಂದರೆ ನಮ್ಮ ರೈತರಿಗೆ ಕೆಲವೊಂದು ವಿಚಾರಗಳು ಗೊತ್ತಿರುತ್ತೆ, ಆದರೆ ಮಾತಾಡೋಕ್ಕೆ ಭಯ ಪಡ್ತಾರೆ. ಎಲ್ಲಿ ಕೇಸ್ ಹಾಕ್ಬಿಡ್ತಾರೋ, ಸುಳ್ಳು ಕೇಸ್ ಹಾಕ್ತಾರೋ ಅಂತ ಭಯ. ನೋಡಿ, ಇಲ್ಲಿರೋದು ಅಸಲಿ. ಒಬ್ಬ ರೈತ 1 ಎಕರೆ ಜಮೀನು ಮಾರಿದ್ರೆ ಎಷ್ಟು ಅವ್ರಿಗೆ, ಬೀಡೆಯವ್ರಿಗೆ, ಕೇಡೆಯವ್ರಿಗೆ, ಅವ್ರಿಗೆ ಎಷ್ಟು ಲಾಭ ಬರುತ್ತೆ, ರೈತರಿಗೆ ಎಷ್ಟು ಕೊಡ್ತಾರೆ ಅಂತೇಳಿ ನಾನು ಮತ್ತೆ ಮಾತುಕತೆ ಮುಂದುವರಿಸ್ತೀನಿ. KGF ಅವ್ರು ನೀವು ಹೇಳ್ತಾ ಇದ್ರಿ, ಈಗ ಕಮರ್ಷಿಯಲ್ ಬಿಲ್ಡಿಂಗ್ ಮಾಡೋದು, ಮಾರಾಟ ಮಾಡೋದು ಮಾಡ್ತಾ ಇದ್ದಾರೆ ಕೆಲವು ಈಗ ಬೀಡಿದವರು. ಅದನ್ನೇ ರೈತರು ಮಾಡ್ಲಿಕ್ಕೆ ಅವಕಾಶಗಳು ಸಿಗುತ್ತಾ ಇಲ್ವಾ ಅಂತ? ಯಾಕೆ ಸಿಗಲ್ಲ ಸರ್? ನೀವು ಕೇಳ್ತಾ ಇಲ್ಲ. ನಾನು ಹೇಳ್ತಾ ಇರೋದು, ಸರ್ಕಾರ ನಡೆಸೋಕ್ಕೆ ರೈತರ ಜಮೀನು ಬೇಕಾಗಿಲ್ಲ ಸರ್. ಏನಕ್ಕೆ ಬೇಕು? ಅದ್ರ ಲಾಭ ಮಾಡ್ಕೋಬೇಕಾ? ರೈತರ ಜಮೀನು ಕಿತ್ಕೊಂಡು ಅದ್ರಲ್ಲಿ ಲಾಭ ಮಾಡ್ಕೋಬೇಕಾ? 8 ಕೋಟಿ 4 ಕೋಟಿ ಕಾಂಪನ್ಸೇಷನ್ ಕೊಡಬೇಕು, 1 ಕೋಟಿ ಖರ್ಚು ಮಾಡಬೇಕು, 8 ಕೋಟಿ ಲಾಭ ಮಾಡ್ಕೋಬೇಕಾ? ಅದಲ್ಲ ನಾನು ಕೇಳ್ತಾ ಇರೋದು. ಇದು ರೈತರು ಖುಷಿಯಾಗಿ ಕೊಡ್ತಾನ? ಲ್ಯಾಂಡ್ ತಗೊಳ್ಳಿ, ಕೊಡಲ್ವಾ? ಬಿಟ್ಟಾಕಿ ಬಿಟ್ಬಿಟ್ಟು ಅದ್ರಲ್ಲಿ ಮಧ್ಯದಲ್ಲಿ ಬರ್ತಾ ಇದೆಯಾ ನೋಡಪ್ಪ, ನಿನ್ನ ಲ್ಯಾಂಡ್ ಮಧ್ಯದಲ್ಲಿ ಬರ್ತಾ ಇದೆ, ಇಲ್ಲಿ ನಮ್ಮ ರೋಡ್ ಬರ್ತಾ ಇದೆ, ರೋಡ್ಗೆ ನೀನು ಲ್ಯಾಂಡ್ ಕೊಡಬೇಕು ಅಂತ ಕಂಡೀಷನ್ ಮಾಡ್ಕೊಂಡು ರೋಡ್ಗೆ ಲ್ಯಾಂಡ್ ತಗೊಳ್ಳಿ. ಮಿಕ್ಕಿದ ಲ್ಯಾಂಡ್ ಅವ್ನಿಗೆ ಬಿಟ್ಕೊಡಿ, ಅವನು ಉದ್ಧಾರ ಆಗಲಿ. ಯಾರು ಸಂತೋಷವಾಗಿ ಕೊಡ್ತಾರೆ ಅವ್ರಿಗೆ ಸಂತೋಷವಾಗಿ ಕೊಡಿ. ಇಲ್ಲ ಅಂದ್ರೆ ಒಂದು ಕಂಡೀಷನ್ ಹಾಕಿ, ನೋಡಪ್ಪ ಇದು ನಮಗೆ ಸಿಟಿ ಡೆವಲಪ್ ಆಗಬೇಕು, ಈ ಡೆವಲಪ್ ಆಗಬೇಕಂದ್ರೆ ನಮಗೆ ಜಮೀನು ಬೇಕು, ಜಮೀನು ಮಾಡಿ ನಾವು ಡೆವಲಪ್ ಮಾಡಿ, ನಾವು ಲ್ಯಾಂಡ್ ಡೆವಲಪ್ ಮಾಡಿ ನಿಮಗೆ 9,530 ಸ್ಕ್ವೇರ್ ಫೀಟ್ 40-60 ಸ್ಕೀಮಲ್ಲಿ ಕೊಡ್ತೀವಿ, ಇಲ್ಲಾಂದರೆ ಕಾಂಪನ್ಸೇಷನ್ ಕೊಡ್ತೀವಿ ಅಂತ ಕೇಳ್ತಾ ಇದ್ದೀರ. ಅದು ಓಕೆ. ಅದು ಇವಾಗ ಅವನಿಗೂ ಒಂದು ಅವಕಾಶ ಕೊಡಿ. ಅವನಿಗೆ ಹೋಗಿ ಅವನು ಅಪರಾಧಿನ? ಜಮೀನು ಕೊಡೋ ಅವನು ಅಪರಾಧಿನ? ಕಳ್ಳನ ಅವನು? ರೈತರು ಕಳ್ಳನ? ಇಲ್ಲವಲ್ಲ. ಜಮೀನು ಅವನ ಅಪ್ಪನ ಆಸ್ತಿ, ಅವನ ತಾತನ ಆಸ್ತಿ ಬಂದಿರುತ್ತೆ, ಅದನ್ನು ಉಡ್ಸ್ಕೊಂಡು ಏನೋ ದುಡಿಮೆ ಮಾಡ್ಕೊಂಡು ಬಂದಿರ್ತಾನೆ. ಅವನಿಗೊಂದು ಅವಕಾಶ ಕೊಡಿ. ಒಂದು ಅವಕಾಶ ಕೊಟ್ಟು, ಈ ಲ್ಯಾಂಡು ಈ ಮಧ್ಯದಲ್ಲಿ ಬರ್ತಾ ಇದೆ, ಇದು ಲ್ಯಾಂಡ್ ನಾವು ಅಕ್ವೈರ್ ಮಾಡ್ತೀವಿ, ಇಲ್ಲ ಅಂದ್ರೆ 1 ಇಯರಲ್ಲಿ ನೀನು ಡೆವಲಪ್ ಮಾಡಬೇಕು. ಡೆವಲಪ್ ಮಾಡಿಲ್ಲ ಅಂದರೆ ನಮಗೆ ಲ್ಯಾಂಡ್ ಬಿಟ್ಟು ಕೊಡಬೇಕು. ಅದಕ್ಕೆ ನಾವು ಏನು ಕಾಂಪನ್ಸೇಷನ್ ಕೊಡ್ತೀವಿ ಅದು ತಗೋಬೇಕು. ಇಲ್ವೋ 1 ಇಯರಲ್ಲಿ ಇದನ್ನು ಲ್ಯಾಂಡ್ ಡೆವಲಪ್ ಮಾಡಬೇಕು. ಇದೇ ಪ್ಲ್ಯಾನ್, ನಾವು ಪ್ಲ್ಯಾನ್ ಕೊಡ್ತೀವಿ, ಆ ಪ್ಲ್ಯಾನ್ ಪ್ರಕಾರ ನೀನು ಮಾಡು. ಇದಕ್ಕೆ ರಸ್ತೆ ಬಿಡು. ನಮಗೂ ಸರ್ಕಾರಕ್ಕೆ BDAಗೂ ರೌಣ್ಯ ಬೇಕು, ಸರ್ಕಾರ ನಡೆಸ್ಬೇಕು ನಾವು.
ಅದನ್ನು ಇಷ್ಟು ಫೀಸ್ ಇದೆ, ಇಷ್ಟು ಫೀಸ್ ಕಟ್ಟು ಅಂತ ಕೇಳಬೇಕು. ಏನು ಸರ್ ಅವನು ಅಪರಾಧಿನ? ಅವನು ಸೂಸೈಡ್ ಏನದು ಹ್ಯಾಂಗಿಂಗ್ ಮಾಡ್ಕೊಳ್ಳೋಕ್ಕೆ ಕೋರ್ಟಲ್ಲಿ ಜಡ್ಜು ತೀರ್ಪು ಹೇಳ್ತಾರಲ್ಲ, ಇವನು ತಪ್ಪು ಮಾಡಿದ್ದಾನೆ, ಇವನಿಗೆ ಹ್ಯಾಂಗಿಂಗ್ ಸೂಸೈಡ್ ಮಾಡಿ ಇವನಿಗೆ ಜೀವ ಶಿಕ್ಷೆ ಕೊಡಿ, ಮರಣದಂಡಗಳನ್ನ ಕೊಡಿ ಅಂತೇಳಿ ಅವ್ನಿಗೇನು ಕೇಳೋದಿಲ್ಲ, ಅವನಿಗೆ ಶಿಕ್ಷೆ ಕೊಡ್ತಾರಲ್ಲ. ಆ ಥರ ಜಮೀನು ನಮ್ಮ ಜಮೀನ ಕಿತ್ಕೊಂಡ್ಬಿಟ್ಟು ನಮಗೆ ಶಿಕ್ಷೆ ಕೊಡ್ತಾ ಇದೆಯಲ್ಲ, ನಮಗೊಂದು ಅವಕಾಶ ಕೊಡ್ರಿ, ಒಂದು ಅವಕಾಶ ಕೊಡಿ. ಈ ಲ್ಯಾಂಡು ನಾವು ಅಕ್ವೈರ್ ಮಾಡ್ತಾ ಇದ್ದೀವಿ, ನೀನು ಡೆವಲಪ್ ಮಾಡಬೇಕು, ಸಿಟಿ ಗಲೀಜಾಗಿದೆ, ಸಿಟಿ ಡೆವಲಪ್ ಮಾಡಬೇಕು, ನಮಗೆ ಸಿಟಿಗೆ ನಮಗೆ ಬೇರೆ ಕಂಟ್ರಿಯಲ್ಲಿ ಹೆಂಗೆ ಸಿಟಿಗಳಿರೋದು ಆ ಥರ ನಾವು ಮಾಡೋಕ್ಕೆ ಪ್ಲ್ಯಾನ್ ಮಾಡಿದ್ದೀವಿ. ಈ ಪ್ಲ್ಯಾನಲ್ಲಿ ಲ್ಯಾಂಡ್ ಬರ್ತಾ ಇದೆ, ಇದಕ್ಕೆ ಒಂದು ಇದರಲ್ಲಿ ನಾನು ಪ್ಲ್ಯಾನ್ ಕೊಡ್ತೀನಿ, BDO ಅವ್ರು ಪ್ಲ್ಯಾನ್ ಕೊಡ್ತಾರೆ, ಆ ಪ್ಲ್ಯಾನ್ ಪ್ರಕಾರ ನೀವು ಕಟ್ಟಬೇಕು, ನೀನು 1 ಇಯರಲ್ಲಿ ಕಟ್ಟಿಲ್ಲ ಅಂದ್ರೆ ನಮಗೆ ಲ್ಯಾಂಡ್ ಬಿಟ್ಕೊಡ್ಬೇಕಂತ ಕೇಳ್ರಿ, ಒಂದು ಅವಕಾಶ ಕೊಡಿ ನಮಗೆ. ಅಲ್ಲ ಇವರು ಕೊಟ್ಟಿಲ್ವಾ ಹಾಗಾದ್ರೆ ಅವಕಾಶ? ಕೊಡ್ತಾರೆ, ಒಂದು ನೋಟಿಸ್ ಕೊಟ್ಟರೆ ಮುಗಿದು ಸತ್ತೋಯ್ತು ಸರ್. ರೈತರ ಹತ್ರ ಅಲ್ಲ ಕೋಟಿ ಕೊಟ್ಟು ಅಷ್ಟು ಬಿಲ್ಡಿಂಗ್ ಅಷ್ಟು ನಿಮ್ ಕಾಂಟ್ಯಾಕ್ಟ್ ಅವೆಲ್ಲ ಇರಬೇಕಲ್ಲ ಸರ್. ರೈತರ ಪ್ರಾಬ್ಲಮ್ ರೀ, ಅದು ನಿಮ್ಗೆ ಬೇಕಾಗಿಲ್ಲ. ಅದು ಯಾರ ಸಾಲ ಇವಾಗ ಜಮೀನು ಉಳುಮೆ ಮಾಡೋಕ್ಕೆ ಹೋಗಿ ಸಾಲ ಗಿಲ್ ಮಾಡ್ಕೊಂಡು ಬರಲ್ವಾ? ಲೇಔಟ್ ಮಾಡೋಕ್ಕೋ ಇಲ್ಲ ಬಿಲ್ಡಿಂಗ್ ಕಟ್ಟೋಕ್ಕೋ ಸಾಲ ಮಾಡ್ತಾನೆ, ಎಲ್ಲ ತಗೊಂಡು ಬಂತಾನೆ ಆಗ್ತಾನೆ. ಅವನ ಜಮೀನು ಯಾಕೆ ಕಿತ್ಕೊಳ್ತೀರಾ ನೀವು? ಅವನಿಗೊಂದು ಅವಕಾಶ ಕೊಡ್ರಿ. ಈ ಥರ ನಮ್ಮ ಪ್ಲ್ಯಾನ್ ಇದೆ, ಈ ಪ್ಲ್ಯಾನಲ್ಲಿ ನೀನು ಲ್ಯಾಂಡ್ ಬರ್ತಾ ಇದೆ, ಇಲ್ಲಿ ರೋಡ್ಗೆ ಹಿಂಗೆ ಇದೇ ಸಿಸ್ಟಮಲ್ಲಿ ಮಾಡಬೇಕು, ನಿನಗೆ ಒಂದು ವರ್ಷ ಅವಕಾಶ ಕೊಡ್ತೀವಿ, 1.5 ವರ್ಷ ಅವಕಾಶ ಕೊಡ್ತೀವಿ, ಆ ಪ್ರಕಾರ ಮಾಡಿಲ್ಲ ಅಂದ್ರೆ ನಮಗೆ ಲ್ಯಾಂಡ್ ಬಿಟ್ಕೊಡ್ಬೇಕಂತ ಕೇಳ್ರಿ. ಕಿತ್ಕೊಳ್ಳೋದೇನು? ಅದು ಕೇಳಕ್ಕೆ ಹೋದರೆ ಅವ್ನು ಸಾರ್ ಸ್ವಲ್ಪ ಜೋರಾಗಿ ಮಾತಾಡಿದೆ, BDO ಆಫೀಸರ್ ಹೋಗ್ತಾರೆ, ಕಂಪ್ಲೇಂಟ್ ಕೊಡ್ತಾರೆ, ಇನ್ನು ಸಾರ್ ನಮಗೆ ಹೊಡಿಯೋಕೆ ಬಂದ, ಗಲಾಟೆ ಮಾಡೋಕ್ಕೆ ಬಂದ ಅಂತ ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೊಡ್ತಾರೆ. ಪೊಲೀಸ್ ಕಂಪ್ಲೇಂಟ್ ಕೊಟ್ಟರೆ ಒಂದು FIR ಆಗಿ ಒಂದು ಜೈಲ್ಗೆ ಹೋಗ್ತಾನೆ. ಅಂದ್ರೆ ಅಧಿಕಾರಿಗಳು ಸುಳ್ಳು ಮಾಹಿತಿ ಕೊಡ್ತಿದಾರೆ ಅಂತ ಸರ್ ಗೌರ್ಮೆಂಟ್ಗೆ ಈಗ ಹಾಗಾದ್ರೆ ನಿಮ್ಮ ಪ್ರಕಾರ? ಸಾರ್ ಒಳ್ಳೆ ಹೆಸರು ತಗೋಬೇಕು, ಚಮಚಾಗಿರಿ ಮಾಡಬೇಕು. ಎಲ್ಲಿ ಯಾರ ಹತ್ರ ಚಮಚಾಗಿರಿ ಮಾಡಬೇಕು? ಸರ್ಕಾರದಲ್ಲಿ ಚೀಫ್ ಮಿನಿಸ್ಟರ್ಗಾಗಲಿ ಇಲ್ಲ ಡೆಪ್ಟಿ ಚೀಫ್ ಮಿನಿಸ್ಟರ್ಗಾಗಲಿ ಹೋಗಿ ಸ್ವಾಮಿ ಈ ಥರ ಡೈರೆಕ್ಷನ್ ಇದೆ, ನಾನು ಈ ಥರ ಮಾಡಿಬಿಟ್ಟಿದ್ದೀನಿ ಡೆವಲಪ್ಮೆಂಟು ಅಂತ ಹೋಗಿ ಅಲ್ಲಿ ಚಮಚಾಗಿರಿ ಮಾಡೋಕ್ಕೆ ಇದೆಲ್ಲ ತೋರಿಸ್ತಾರೆ. ರೈತರಿಗೆ ಏನು ನಷ್ಟ ಆಗ್ತದೆ ಅದು ತೋರಿಸೋಲ್ಲ, ಸರ್ಕಾರಕ್ಕೆ ಏನು ಲಾಭ ಬರ್ತದೆ ಅದು ತೋರಿಸ್ತಾರೆ. ಇದು ಬೇಕಾ ನಮಗೆ? ಏನು ರೈತರೇ ಸಿಕ್ಕಿರೋದಾ? ಬೇರೆ ಯಾರು ಸಿಕ್ಕಲಿಲ್ವಾ? ರೈತರಿಗೆ ನ್ಯಾಯ ಕೊಡಿ ಅಂತ ಕೇಳ್ತಾ ಇದ್ದೀನಿ ಅಷ್ಟೇ ನಾನು. ಕರೆಕ್ಟ್, ಆಯಿತು. ಈಗ ನೀವು ಇಷ್ಟೆಲ್ಲ ಹೇಳ್ತಾ ಇದ್ದೀರಿ, ರೈತರ ಬಗ್ಗೆ ಕನ್ಸರ್ನ್ ತೋರಿಸ್ತಾ ಇದ್ದೀರಿ. ಆಯ್ತು, ಈಗ ನೆಕ್ಸ್ಟ್ ಯಾವುದೋ ಹಳ್ಳಿಯಿಂದ ರೈತರು ಬರ್ತಾರೆ, ಸ್ವಾಮಿ ನನಗೆ ಅನ್ಯಾಯ ಆಗಿದೆ, ಸ್ವಾಮಿ ನಮ್ಮ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ, ನಮ್ಮ ಮನೇಲಿ ಯಾರಿಲ್ಲದಕ್ಕೆ ನಮಗೆ ಇರೋದು 1 ಎಕರೆ ಇದೆ, ನಾವು ಅಲ್ಲೇ ಉಳುಮೆ ಮಾಡ್ತೀವಿ, ನಮ್ಗೆ ಸಾಕಾಗಲ್ಲ, ನಮಗೆ ಸಹಾಯ ಮಾಡಿ ಅಂತ KGF ಅವ್ರ ಮನೆ ಬಂದು ಕೂತ್ಕೊಂಡ್ರೆ ಸಹಾಯ ಮಾಡ್ತೀರಾ? ಖಂಡಿತವಾಗಿ ಮಾಡ್ತೀನಿ. ನಾನು ಇಡೀ ಆಸ್ತಿ ಹೋದ್ರೂ ಪರವಾಗಿಲ್ಲ, ಅಂಥ ಜನ ಬಂದರೆ ನಾನು ಖಂಡಿತವಾಗಿ ಅವ್ರ ಕಾಲಲ್ಲಿ ತೋರಿಸ್ಲಿ, ನನ್ನ ಕೈಯಿಂದ ಮಾಡ್ತೀನಿ. ಸಹಾಯ ಮಾಡೋದಲ್ಲ, ಅವ್ರ ಜೊತೆಗೆ ನಾನು ನಿಂತ್ಕೊಳ್ತೀನಿ. ಆದರೆ ರೈತ ಜಮೀನ್ದಾರವನು ಅವನು ಭಿಕ್ಷೆದವನಲ್ಲ, ಅವನಿಗೆ ಸಹಾಯ ಮಾಡೋ ಅವಶ್ಯಕತೆ ಇಲ್ಲ. ಅಲ್ಲಿ ಹೋಗಿ ಬಿಸಿಲಲ್ಲಿ ಮಳೆಯಲ್ಲಿ ಕಷ್ಟಪಟ್ಟು ನೀರು ಏನು ಸೆಕೆಂಡ್ ಥರ ಸೆಕೆಂಡಲ್ಲಿ ಬೆವರಿಸಿ ಅವ್ನು ಕಷ್ಟಪಟ್ಟು ನಮಗೆಲ್ಲ ಸಾಕೋ ದೇವ್ರ ರೈತ. ಅವನಿಗೆ ಮೋಸ ಮಾಡಿದ್ರೆ ಯಾರು ಚೆನ್ನಾಗಿರಲ್ಲ. ಅಲ್ಲ ಹೌದು, ಸಿಸ್ಟಮ್ ಅಲ್ಲಿ ಯಾರ್ಯಾರು ಇರ್ತಾರೆ ಎಲ್ಲ ಹಾಳಾಗಿ ಹೋಗ್ತಾರೆ. ಅಲ್ಲ ಸರ್, KGF ಒಬ್ಬರು ಧ್ವನಿ ಎತ್ತಿದ್ದಾರೆ, ಬಟ್ ಬೇರೆಯವ್ರು ಯಾರು ಧ್ವನಿ ಎತ್ತಿಲ್ವಲ್ಲ? ಬೇಕಾಗಿಲ್ಲ, ನಾನು ಧ್ವನಿ ಎತ್ತಿಲ್ಲ ಸರ್. ಅಲ್ಲ ನೀವು ಮಾತಾಡ್ತಿದ್ರಿ, ಈಗ ಬೇರೆಯವ್ರು ಯಾರು ಮಾತಾಡ್ತಿದ್ರಿ? ನನಗೆ ಇಲ್ಲಿ ಬಂದು ಬರಕ್ಕೆ ಹೇಳಿದ್ರಿ, ನಾನು ಬಂದೆ, ಇಲ್ಲಿ ನಾನು ಕೋಪದಲ್ಲಿ ಬಂದ್ಬಿಟ್ಟೆ, ಕೋಪದಲ್ಲಿ ಇಷ್ಟೆಲ್ಲ ಮಾತಾಡಿದೆ. ಅಲ್ಲ ನಿಜನೇ ಮಾತಾಡಿದ್ರಿ? ನಿಜ ಮಾತಾಡಿದ್ರು. ನಾನು ಕೋಪದಲ್ಲಿ ಮಾತಾಡಿದ್ರೂ ಸಿಸ್ಟಮ್ ಬಿಟ್ಟು ಮಾತಾಡಿಲ್ಲ. ನಿಜ ಇರೋದು ರೈತರಿಗೆ, ಸರ್ಕಾರಕ್ಕೆ, ಇದು BDN ಅವ್ರಿಗೆ ಎಷ್ಟು ಲಾಭ ಬರ್ತಾ ಇದೆ, ರೈತರಿಗೆ ಎಷ್ಟು ನಷ್ಟ ಆಗ್ತಾ ಇದೆ. ಅವನು 16 ವರ್ಷದಿಂದ ಶಿವರಾಮ್ ಕಾರಂತಲ್ಲಿ ಸಾಯ್ತಾ ಇದ್ದಾನೆ ರೈತ. ಕಾಂಪೋಸಿಷನ್ ಸಿಕ್ಕಲಿಲ್ಲ, ಅದು ಏನು ಬರೋದಿಲ್ಲ. ಅದು ಇನ್ನೂ ಈ TV ಮೀಡಿಯಾದಲ್ಲಿ ಹೇಳೋ ಮಾತುಗಳು ಅಲ್ಲ, ಇದು ಸಿಸ್ಟಮಲ್ಲಿ ಇರೋ ಮಾತುಗಳು ಹೇಳಿದ್ದೀನಿ. ಸಿಸ್ಟಮ್ ಬಿಟ್ಟು ಮಾತುಗಳು ಅದು ನಾನು ಹೇಳಿದ್ರೆ ಅದು ನಾವು ನಮ್ಮ ಸರ್ಕಾರಕ್ಕೂ ಒಂದು ಕೆಟ್ಟ ಹೆಸರು, ನಮಗೂ ಒಂದು ಕೆಟ್ಟ ಹೆಸರು. ಅದು ಬೇಕಾಗಿಲ್ಲ, ನನ್ನ ಬಾಯಿ ತೆಗಿಬೇಡಿ. ರೈತ ಏನು ಕಷ್ಟಪಡ್ತಾ ಇದ್ದಾರೆ, ಏನೇನು ಮಾಡ್ತಾನೆ ಅಂತ ಹೇಳ್ಬಿಟ್ಟು ಅದು ನಾನು ಇವಾಗ ಮಾಧ್ಯಮದಲ್ಲಿ ಹೇಳಿದ್ರೆ ಅದು
ಭಾಳ ನೋವೊಂದು ವಿಷಯ. ಅದು ಬೇಕಾಗಿಲ್ಲ, ಅದು ತೆಗಿಬೇಡಿ. ಸಿಸ್ಟಮಲ್ಲಿ ಇರೋದು ಮಾತು ಹೇಳಿದ್ದೀನಿ. 40-60 ಸ್ಕೀಮು ಮತ್ತು ಕಾಂಪೋಸಿಷನ್ ಬಗ್ಗೆ ನಾನು ಮಾತಾಡಿದ್ದೀನಿ. ಕರೆಕ್ಟ್. ಇದು ನ್ಯಾಯ ಅಲ್ಲ. ಈ ಪದ್ಧತಿ ತೆಗಿಬೇಕು. ಈ ಲ್ಯಾಂಡ್ ಅಕ್ವಿಷನ್ ಇದೆಲ್ಲ, ಈ ಗುಂಡಾಗರ್ದಿ ಇದೆಲ್ಲ ನಿಲ್ಲಿಸಬೇಕು. ಈ ರೌಡಿಸಮ್, ಲ್ಯಾಂಡ್ ಅಕ್ವಿಷನ್ ರೌಡಿಸಮ್ ನಿಲ್ಲಿಸಿ ಅದನ್ನು ಸರ್ಕಾರಕ್ಕೆ ಬೇಕಾ ಬಳಸ್ಕೊಳ್ಳಿ, ಸರ್ಕಾರಕ್ಕೆ ಆಫೀಸಸ್ಗೆ ಬೇಕಾ, ಕೋರ್ಟ್ಗಳಿಗೆ ಬೇಕಾ, ಸರ್ಕಾರಕ್ಕೆ ಏನೇನು ಕೆಲಸಕ್ಕೆ ಬರ್ತಾ ಇದೆಯಾ, ಸ್ಕೂಲ್ಗೆ ಬೇಕಾ, ಡೈರಿಗೆ ಬೇಕಾ, ಅದು ಸರ್ಕಾರಕ್ಕೆ ಏನು ಉಪಯೋಗ ಬರುತ್ತೆ ಅದು ಅಕ್ವೈರ್ ಮಾಡಿ. ರೈತರ ಜಮೀನು ತಗೊಂಡು ಮಾರಾಟ ಮಾಡ್ಕೊಳ್ತಾ ಇದ್ದೀರಲ್ಲ, ಅದೇನು ಎಷ್ಟವರೆಗೂ ನ್ಯಾಯ ನಿಮ್ಮದು? ಅಲ್ಲ ಸರ್, ನೀವು ಕಟ್ ಮಾಡಬೇಡಿ. ಈಗ ಓಕೆ, ನೀವು ಕಟ್ ಮಾಡಬೇಡಿ, ನನ್ನ ಪೂರ್ತಿ ಆಗಲಿ. ನೀವು ಸರ್ಕಾರಿ ಬಿಲ್ಡಿಂಗ್ಗಳು ಕಟ್ಟೋಕ್ಕೆ, ಸರ್ಕಾರಿ ಕೆಲಸಕ್ಕೆ ಬರೋ ಜಮೀನು ನೀವು ತಗೊಂಡ್ರೆ ನಮಗೆ ನೋವಿಲ್ಲ. ರೈತರಿಂದ ಜಮೀನು ತಗೊಂಡು ಮಾರಾಟ ಮಾಡ್ಕೊಳ್ತಾ ಇದ್ದೀರಲ್ಲ, ಅಲ್ಲೇ ನೋವು ಬರ್ತಾ ಇರೋದು. ಅಂದ್ರೆ ನಿಮ್ ಪ್ರಕಾರ ಈಗ ಯಾರು BDA KDB ಜಮೀನ್ ತಗೊಂಡ್ರು ಅವರು ಡೆವಲಪ್ಮೆಂಟ್ ಮಾಡ್ತಿಲ್ಲ, ಫೆರಿಫೆರಲ್ ರೋಡ್ ಮಾಡ್ತಿಲ್ಲ, ಇನ್ಯಾವುದು ಮಾಡ್ತಾ ಇಲ್ಲ, ಮಾರಾಟ ಮಾಡ್ತಿದಾರೆ ಅಂತ ಹಾಗಾರೆ? ಇಲ್ಲ, ಹಂಗೆಲ್ಲ ನಾವು ಡೆವಲಪ್ಮೆಂಟ್ ಆಗ್ತಿಲ್ಲ ಅಂತ ಮತ್ತೆ ಅಂದ್ರೆ ಒಂದ್ ದಂಧೆ ಮಾಡ್ಕೊಂಡಿದ್ದಾರೆ, ಎಲ್ಲಾ ಫ್ರಾಡ್ ಅಂತಾನೆ, ಎಲ್ಲ ರೈತರು ಜಮೀನ್ ತಗೊಂಡವ್ರು ಈಗ ಎಲ್ಲರೂ ಅದನ್ನೇ ಮಾಡ್ತಿದಾರೆ ಅಂತ ಅರ್ಥ ನಿಮ್ ಪ್ರಕಾರ? ಅಲ್ಲ, ರೋಡ್ಗೆ ಬೇಕಾ ರೋಡ್ ಮಾಡಿ, ಸರ್ಕಾರಿ ಕೆಲಸಕ್ಕೆ ಬೇಕಾ ಜಮೀನು ತಗೊಳ್ಳಿ. ಜಮೀನು ತಗೊಂಡು ಅದನ್ನು ಲೇಔಟ್ ಮಾಡಿ ಡೆವಲಪ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಆಸೆ ತೋರಿಸಿ ಜಮೀನುಗಳು ತಗೊಂಡು ಮಾರಾಟ ಮಾಡ್ಕೊಳ್ತಾ ಇದ್ದೀರಲ್ಲ, ಅದು ಎಲ್ಲರಿಗೂ ನ್ಯಾಯ? 4 ಕೋಟಿ ಕಾಂಪೋಸಿಷನ್ ಕೊಟ್ಟು 13 ಕೋಟಿಗೆ ಮಾಡ್ತಾ ಇದ್ದೀರಲ್ಲ, ಅದು ಎಲ್ಲರಿಗೂ ನ್ಯಾಯ ಅಂತ ನನ್ನ ಕ್ವಶನ್. ಕರೆಕ್ಟ್ ಇದೆ. ಅದು ನ್ಯಾಯ ಅಲ್ಲ, ಲೂಟಿ. ಅದು ಲೂಟಿ, ಲ್ಯಾಂಡ್ ಗ್ರಾಬರ್, ಲೂಟಿ, ರೌಡಿಸಮ್. ಈ BDAನವ್ರು ಮಾಡ್ತಾ ಇರೋದು ರೌಡಿಸಮ್. ಅದನ್ನ ಮಾಡಬೇಡಿ. ಆಯ್ತು, ಪ್ರೀತಿಯಿಂದ ತಗೊಳ್ರಿ. ನೀವು ಒಂದು ನಿಮಿಷ, ಪ್ರೀತಿಯಿಂದ ಜಮೀನು ತಗೋಬೇಕಾದ್ರೆ ರೈತರಿಂದ ಅಕ್ವಿಷನ್ ಮಾಡಿ ಪ್ರೀತಿ ತೋರಿಸಿ ತಗೊಳ್ಳಿ. ಅಪ್ಪ ನೋಡು, ನಿನ್ನ ಜಮೀನಲ್ಲಿ ನಾವು ಇಲ್ಲಿ ಡೆವಲಪ್ ಮಾಡ್ತಾಯಿದ್ವಿ, 4 ಜನಕ್ಕೆ ಪಬ್ಲಿಕ್ಗೆ ಅನುಕೂಲ ಆಗತ್ತೆ, ನಿನ್ನ ಜಮೀನು ಕೊಡಪ್ಪ ಅಂತ ರಿಕ್ವೆಸ್ಟ್ ಮಾಡಿ ತಗೊಳ್ಳಿ. ಅದನ್ನು ರೌಡಿಸಮ್ ಮಾಡಿ ತಗೊಳ್ತೀರಾ ನೀವು? ಅಲ್ಲ, KGF ಅವರು ಇಷ್ಟು ದಿನ ಸುಮ್ಮನೆ ಇದ್ರು, ಈಗ ಯಾಕೆ ಮಾತಾಡ್ತಿದ್ದಾರೆ? ನನಗೆ ಬೇಕಾಗಿಲ್ಲ. ಯಾಕ್ರಿ ಮೈ ಮೇಲೆ ಹಾಕ್ಕೋಬೇಕು? ರೋಡಲ್ಲಿ ಹೋಗೋದು ಮೈ ಮೇಲೆ ಹಾಕ್ಕೋಬೇಕಾ? ಯಾಕೆ ಹಾಕ್ಕೋಬೇಕು? ಅದೇ ನಾನು ಇವಾಗ ಇದೆಲ್ಲ ಹೇಳಿ ನಾನು ಜೈಲ್ಗೆ ಹೋಗ್ಬೇಕಾ? ಅದಲ್ಲ ಕ್ವಶನ್. ಜೈಲ್ಗೆ ಹೋದ್ರೂ ಏನು ಚಿಂತೆ ಇಲ್ಲ, ಆದರೆ ನ್ಯಾಯ ಬಿಟ್ಟು ಹೋಗಬೇಡಿ. ಸಿಸ್ಟಮ್ ಇದು ಅರ್ಥ ಮಾಡ್ಕೊಳ್ಳಿ. ನಾನು ಹೇಳಿರೋದು ಒಂದೊಂದು ಚೂರು ನೀವು ಪಬ್ಲಿಕ್ ಆಗಲಿ ನೀವಾಗಲಿ ಅರ್ಥ ಮಾಡ್ಕೊಳ್ಳಿ. ಇದು ಏನಂತ, 4 ಕೋಟಿ ಕಾಂಪನ್ಸೇಷನ್, 13 ಕೋಟಿ ಸೆಲ್, 8 ಕೋಟಿ ಲಾಭ. ಹೌದು, ಅದು ರೈತರ ಜಮೀನೇ ಬೇಕಾ ಸರ್ಕಾರಕ್ಕೆ ಅಂತ ಕೇಳೋದು ನಾನು. ಆಯ್ತು, ನಮಗೆ ಅನ್ಯಾಯ ಆಗ್ತಿದೆ. ನಾನು ರೈತ, 1 ಎಕರೆ 2 ಎಕರೆ ಜಮೀನಿದೆ. ನೆಕ್ಸ್ಟ್ ನಮ್ದು BDA ಅವರು ಕೇಳ್ತಿದ್ದಾರೆ, ನನಗಾಗಲ್ಲ, ಅದನ್ನ ಬಿಟ್ರೆ ನನಗೆ ಬೇರೆ ಗತಿ ಇಲ್ಲ, ನಾನು ವ್ಯವಸಾಯ ಮಾಡೋದು. ನೆಕ್ಸ್ಟ್ KGF ಅವರು ರೈತ ಪರ ಹೋರಾಟ, ಎಲ್ಲೋ ಸಂಘಟನೆ ಬರ್ತಿದ್ದಾರೆ, ನೀವು ಬನ್ನಿ ಕೈ ಜೋಡಿಸಿ ಹೋರಾಟಕ್ಕೆ ಅಂದ್ರೆ ಬರ್ತೀರಾ ನೀವು? ಯಾಕೆ ಬರಲ್ಲ? ಪ್ರಾಣ ಕೊಟ್ಬಿಡ್ತೀನಿ. ರೈತರಿಗೋಸ್ಕರ ಪ್ರಾಣ ಕೊಡೋಕ್ಕೂ ಸಿದ್ಧ, ಸ್ಲಮ್ನವ್ರಿಗೆ ಪ್ರಾಣ ಕೊಡೋಕ್ಕೂ ಸಿದ್ಧ. ನಾನು ಇದೆಲ್ಲ ಬೇಕು ಅಂತ ಹಾಳಾಗಲಿ, ನಾನು ಹಾಳಾಗಬೇಕು ಅಂತಾನೆ ಮಾಡ್ತಾಯಿದ್ದೀನಿ. ನನ್ನ ಆಸ್ತಿ ಎಲ್ಲ ಹೋಗಲಿ, ನಾನು ಹಾಳು ಮಾಡಬೇಕು ನನ್ನ ಆಸ್ತಿನ ಅಂತಾನೆ ಮಾಡ್ತಾಯಿದ್ದೀನಿ. ಯಾಕಂದರೆ ಯಾರಕ್ಕೆ ಇಡಬೇಕು? ಆ ರೈತರಿಗೆ ಅದು ಇಟ್ಟು ಹೋದರೆ ನಾಳೆ ನನಗೆ ಪೂಜೆ ಮಾಡ್ತಾರೆ, ಒಂದು ಸ್ಟ್ಯಾಚ್ಯೂ ಇಡ್ತಾರೆ. ಇಲ್ಲಿ ಈ ಸ್ಲಮ್ನವ್ರಿಗೆ ಮನೆಗಳು ಕಟ್ಕೊಟ್ರೆ 10,000 ಮನೆಗಳು ಕಟ್ಕೊಡ್ತಾ ಇದ್ದೀನಿ. ಹೌದು ಹೌದು, 3 ಕ್ಷೇತ್ರದಲ್ಲಿ, ಒಂದು ಚಿಕ್ಕಪೇಟೆ, ಒಂದು ಶಿವಾಜಿನಗರ, ಒಂದು ಶಾಂತಿನಗರ. ಈ 3 ಜಾಗ ಏನು, ಚಿಕ್ಕಪೇಟೆ ಕ್ಷೇತ್ರದಲ್ಲಿ ಹುಟ್ಟಿದ್ದೀನಿ, ಶಿವಾಜಿನಗರ ಕ್ಷೇತ್ರದಲ್ಲಿ ಬೆಳೆದಿದ್ದೀನಿ, ಶಾಂತಿನಗರ ಕ್ಷೇತ್ರದಲ್ಲಿ ಹೋಗಿ ಸಾಯ್ತೀನಿ, ಅಲ್ಲಿ ಮಣ್ಣು ಮಾಡ್ತೀವಿ. ನಮಗೆ ಈ 3 ಕ್ಷೇತ್ರ, ನನಗೆ ಈ 3 ಕ್ಷೇತ್ರ ಸೆಂಟಿಮೆಂಟ್ ಅಂದು. ಈ 3 ಕ್ಷೇತ್ರದಲ್ಲಿ ನಾನು ಯಾವುದೇ ಕಾರಣಕ್ಕೂ ನಾನು ಇದನ್ನು 10,000 ಮನೆ ಕಟ್ಟೋವರೆಗೂ ಬಿಡೋವನ್ನಲ್ಲ. ಇದು ಸತ್ಯ ಸತ್ಯ ಸತ್ಯ.
ಅಲ್ಲ ಬಟ್ ನಿಮ್ಗೆ ಆಮೇಲೆ ಇದು ರೈತರದು ಏನೋ ಇದು ನೀವು ಕರ್ಸಿ ನನಗೆ ಸುಮ್ಗೆ ಇರೋವನ್ಗೆ ಮೈ ಮೇಲೆ ಹಾಕಿದ್ರಿ. ಇಲ್ಲ ಸರ್, ಇದೆಲ್ಲ ಬೇಕಾಗಿಲ್ಲ, ನಿಜ ಸತ್ಯನೇ ಹೇಳಿ, ಇದೆಲ್ಲ ಬೇಕಾಗಿಲ್ಲ ನನಗೆ. ಯಾವುದೇ ಕೆಲಸಕ್ಕೆ ಕರ್ಸಿ ನೀವು ರೈತರ ಬಗ್ಗೆ ಮಾತಾಡಿ ಅಂತ ಹೇಳ್ಬಿಟ್ಟು ನನ್ನ ಬಾಯಿಂದ ತೆಗೆದು ಇದೆಲ್ಲ ಇವಾಗ ಎಲ್ಲ ಕಣ್ಣಲ್ಲಿ ನಾನು ಬಿದ್ದೆ. ಇಲ್ಲ ಸರ್, ಎಲ್ಲ ಆಫೀಸರ್ ನಮ್ಮ ಅಗೇನ್ಸ್ಟ್ ಈಗ. ನೋ ಎಲ್ಲ ರಾಜ್ಯದ ರೈತರು ನಿಮ್ ಪರವಾಗಿರ್ತಾರೆ ಅಂತ ನಾನು ಭಾವಿಸ್ತೇನೆ. ಯಾಕಂದ್ರೆ ನೀವು ಸತ್ಯವನ್ನ ತಿಳಿಸ್ಕೊಟ್ಟಿದ್ದೀರಿ. ಈಗ ನೀವು ಮಾಡಿದ್ದು ನನ್ಗೆ ಏನೋ ಕೆಲಸಕ್ಕೆ ಕರೆದು ನೀವು ನನಗೆ ಇದು ಕರ್ಕೊಂಡು ಬಂದು ಈ ರೈತರ ಬಗ್ಗೆ ಪರವಾಗಿ ಮಾತಾಡಿ ಅಂದ್ರೆ ಆ ಜೋಶಲ್ಲಿ ಆ ಕೋಪದಲ್ಲಿ ನಾನು ಏನೇನೋ ಮಾತಾಡ್ಬಿಟ್ಟು ಈ IAS ಆಫೀಸರ್ ನನ್ಗೆ ದುಶ್ಮನ್ ಆಗ್ಬಿಡ್ತಾರೆ. ಇದೆಲ್ಲ ನಿಮ್ಗೆ ಬೇಕಾ? ನನ್ಗೆ ಬೇಕಾ ಇದಲ್ಲ? ಅಲ್ಲ ನೀವು ಮತ್ತೆ ರೈತರ ಪರ ಅಂದು ಈಗ ನೀವು ನೋಡಿ ಇವಾಗ ಬಂದ್ಬಿಟ್ಟಿದೀವಿ. ಸತ್ಯ ಹೇಳಕ್ಕೆ ಇವಾಗ ವಾಪಸ್ ಹೋಗಕ್ ಆಗಲ್ಲ. ಇವಾಗ ಫೈಟ್ ಮಾಡೋಣ. ಈಗ ಎಲ್ಲ ನೀವೇ ಕಾರಣ ಇದಕ್ಕೆ. ಕರೆಸಿ ನನಗೆ ಏನೋ ಕೆಲಸಕ್ಕೆ ಕರೆಸಿ ನನಗೆ ಈ ರೈತರ ಬಗ್ಗೆ ಮಾತಾಡಿ ಅಂತ ಹೇಳ್ಬಿಟ್ಟು ನನಗೆ ಜಾಕ್ ಹಾಕಿ ಹೇಳ್ಬಿಟ್ರಿ. ಇವಾಗ ಬಂದ್ಬಿಟ್ಟಿದ್ದೀನಿ. ಹಿಂದೆ ಹೋಗೋಕ್ಕಾಗಲ್ಲ, ಮುಂದೆ ಹೋಗ್ತೀನಿ. ರೈತರ ಪರವಾಗಿ ಹೋರಾಟ ಮಾಡ್ತೀನಿ. ರೈತರಿಗೆ ನ್ಯಾಯ ಕೊಡಿಸೋವರೆಗೂ ನಾನು ಹೋಗೋದಿಲ್ಲ. ಎಸ್ ಸರ್, ಇದು ಸರ್ ಗಟ್ಟಿತನ, ಇದು ಮಾತು ಅಂತ ಹೇಳಿದ್ರೆ ಕೆಜೆಪ್ ಒಬ್ಬರು ಇಲ್ಲಿವರೆಗೂ ರಾಜ್ಯದ ರೈತರು ಪಾತ್ರನೂ ಇದೆ. ಖಂಡಿತ ಬರ್ತೀವಿ ಸರ್. ಚಾನಲ್ ಅಲ್ಲಿ ನಮಗೆ ಇದು ಸಪೋರ್ಟ್ ಕೊಡಬಹುದು. ಎಲ್ಲಿ ಕರೀತಿರೋ ಕೈ ಬಿಡಬಾರ್ದು. ನೀವು ಎಲ್ಲಿ ಕರೀತಿರೋ ಅಲ್ಲಿ ಬರ್ತೀವಿ ಸರ್. ಖಂಡಿತವಾಗ್ಲೂ ಕೈ ಬಿಡಬಾರ್ದು. ರೈತರಿಗೆ ನ್ಯಾಯ ಕೊಡಿಸ್ಬೇಕು. ನಿಮ್ ಚಾನಲ್ ಇಂದ ನ್ಯಾಯ ಕೊಡಿಸ್ಬೇಕು. ಖಂಡಿತ ಸರ್, ಯಾವತ್ತೂ ಕೂಡ ಕೆಲಸ ಬಿಟ್ಟು ನಿಮ್ಮ ಹತ್ರ ಬಂದು ಕೂತ್ಕೊಳ್ತೀನಿ. ಖಂಡಿತ ನಮ್ ರೈತರಿಗೆ ನ್ಯಾಯ ಕೊಡಿ ಅಂತ ಹೇಳ್ಬಿಟ್ಟು ನ್ಯಾಯ ಕೊಡ್ಬೇಕು ನೀವು. ಯಸ್ ಸರ್, TV5 ಕೈ ಬಿಡಬಾರ್ದು. ಖಂಡಿತ ಸರ್, TV5 ನಿರಂತರವಾಗಿ ರೈತರ ಪರವಾಗಿ ಧ್ವನಿ ಎತ್ತ ಬಂದಿದೆ. ನಿಮ್ ಜೊತೆ ನಾವು ಕೂಡ ಇರ್ತೀವಿ ಹೋರಾಟಕ್ಕೆ. ಕೆಜಿಎಫ್ ಅವರು ಇಲ್ಲಿವರೆಗೂ ನಮ್ಮ ರಾಜ್ಯದ ರೈತರ ಪರವಾಗಿ ಧ್ವನಿ ಎತ್ತಿದ್ರೆ ಸಾಕಷ್ಟು ಸಲಹೆ ಕೊಟ್ಟರೆ ಇನ್ಮೇಲಾದ್ರೂ ಈ ವ್ಯವಸ್ಥೆಗಳು ಬದಲಾಗುತ್ತೆ ಅನ್ನೋದು ನಾವು ಕಾದು ನೋಡ್ತೀವಿ ಸರ್. ಥ್ಯಾಂಕ್ ಯು, ಧನ್ಯವಾದ ಬಂದಿದ್ದಕ್ಕೆ. ಏನಾದ್ರು ದಯವಿಟ್ಟು ಏನಾದ್ರು ನನ್ನ ಬಾಯಿಂದ ಕೋಪದಲ್ಲಿ ಏನಾದ್ರು ಹೇಳ್ಬಿಟ್ಟು ದಯವಿಟ್ಟು ಕ್ಷಮೆ ಮಾಡಬೇಕು. ನಾನು ಅಪಾಲಜಿ ಕೇಳ್ತಾ ಇದ್ದೀನಿ. ಯಾರ್ಯಾರಿಗೆ ಮನ್ಸಿಗೆ ನೋವಾಗಿದ್ರೆ ಏನಾದ್ರು ನನ್ನ ಮಾತುಗಳಿಂದ ದಯವಿಟ್ಟು ಕ್ಷಮೆ ಮಾಡಬೇಕು. ಎಸ್ ಸರ್, ಓಕೆ. ಎಸ್, ನೋಡ್ತಾ ಇದೀವಿ ನಾವು KGF ಬಾಬು ಅವರು ಆಕ್ರೋಶ ಭರಿತರಾಗಿ ಮಾತಾಡಿರ್ಬೋದು, ಆದರೆ ಎಲ್ಲವನ್ನೂ ಕೂಡ ಸತ್ಯನ ಹೇಳಿದ್ದಾರೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಈ ರೈತರಿಗಾಗುವಂಥ ಅನ್ಯಾಯ ಏನಿದೆ, ಯಾವುದೇ ರೈತರಿಗೂ ನಿಮ್ಗೆ ಏನಾದರೂ ಅನ್ಯಾಯ ಆದರೆ, ನಿಮ್ಗೆ ಏನಾದರೂ ಕಷ್ಟ ಇದ್ದರೆ ಆರಾಮಾಗಿ ಹೇಳ್ಕೊಳ್ಬೋದು ಕೂಡ. TV5 ಮೂಲಕ ನೇರವಾಗಿ KGF ಬಾಬು ಅವ್ರನ್ನ ಭೇಟಿ ಮಾಡ್ಬೋದು ಅಂತ ಹೇಳ್ತಿದ್ದಾರೆ. ಇಲ್ಲ ಅಂದ್ರೆ ನಿಮಗೆ ನೋಡಿ, ಖಂಡಿತವಾಗ್ಲೂ ಅವ್ರ ಹತ್ರ ಸಾವಿರಾರು ಕೋಟಿ ಇರ್ಬೋದು, ಬಟ್ ಏನೋ ಒಂದು ಜನರಿಗೆ ಅನುಕೂಲ ಆಗಲಿ ಅಂತ ಅವ್ರು ಮಾಡ್ತಿದ್ದಾರೆ. ಅವ್ರ ಜೊತೆಗೆ ಜನರು ಬೇಕು, ಅವ್ರ ಆಶೀರ್ವಾದ ಬೇಕು. ಹಾಗಾಗಿ ಅವ್ರು ಅದನ್ನು ನಿರೀಕ್ಷೆ ಮಾಡ್ತಿದ್ದಾರೆ. ಮುಂದಿನ ದಿನಗಳಲ್ಲಿ ನೋಡೋಣ ಮತ್ತೆ KGF ಬಾಬು ಅವರು ಯಾರ ಪರವಾಗಿ ಧ್ವನಿ ಎತ್ತಾರೆ, ಅವರ ಹೋರಾಟ ಯಾವ ಹಾದಿಯಲ್ಲಿ ಸಾಗುತ್ತೆ ಅಂತ. ಇವತ್ತಿನ ಒಂದು ವಿಶೇಷ ಸಂದರ್ಶನ ಖಂಡಿತವಾಗ್ಲೂ ಜನರಿಗೆ ಉಪಯುಕ್ತವಾದಂಥ ಮಾಹಿತಿ ಸಿಕ್ಕಿದೆ ಅಂತ ನಾವು ಭಾವಿಸ್ತೀವಿ. ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ನಮಸ್ಕಾರ.